ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪರೇಷನ್ಗಾಗಿ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಮೇಲೆ 200ಕ್ಕಿಂತ ಹೆಚ್ಚಿನ MCQಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವು ಏನಾದರೂ ಕರ್ನಾಟಕ ಸೆಟ್ 2023ಗೆ ಪ್ರಿಪೇರ್ ಮಾಡ್ತಾ ಇದ್ದರೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಇದರಲ್ಲಿ ನಿಮಗೆ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, ಪ್ರಾಕ್ಟೀಸ್ MCQ ಸೆಟ್, 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಉತ್ತರ ಸಹಿತ ವಿಡಿಯೋ ಮತ್ತು PDF ಅನ್ನು ಕೂಡ ನೀಡ್ತಾ ಇದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಕೇವಲ 2000 ರುಪೀಸ್ನಲ್ಲಿ ಲಭ್ಯವಿದೆ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಇಮೇಲ್ ID ಅಥವಾ ಫೋನ್ ನಂಬರ್ ಮೂಲಕ ನೀವು ಜಾಯ್ನ್ ಆಗಬೇಕು. ನಂತರ ನೀವು ಸರ್ಚ್ನಲ್ಲಿ KSET 2023 ಪೇಪರ್ 1 ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದರೆ KSET ಪೇಪರ್ 1 ಕೋರ್ಸ್ ನಿಮಗೆ ವಿಸಿಬಲ್ ಆಗುತ್ತೆ. ನೀವು ಇಲ್ಲೆಲ್ಲ ಕೆಲವೊಂದು ಪ್ರೀ ಕಂಟೆಂಟ್ ಕೂಡ ಇವೆ, ನೋಡ್ಕೊಳ್ಬೋದು. ನಂತರ ನೀವು ಬೈ ನೌ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಸೊ ನಾವು ಲೆಟ್ ಅಸ್ ಮೂವ್ ಟು ದಿ ಕ್ವೆಶನ್ಸ್. ಹಿಯರ್ ದ ಫಸ್ಟ್ ಕ್ವೆಶನ್ ಇಸ್ ಫೈಂಡ್ ದ ನೆಕ್ಸ್ಟ್ ನಂಬರ್ ಇನ್ ದ ಸೀರೀಸ್. ಕೊಟ್ಟಿರುವ ಒಂದು ಸರಣಿಯಲ್ಲಿ ನೆಕ್ಸ್ಟ್ ಸರಣಿಯನ್ನು ಕಂಡುಹಿಡಬೇಕಾಗಿದೆ. 64, 58, 52, 46. ಸೊ ನೆಕ್ಸ್ಟ್ ನಂಬರ್ ವಿ ಹ್ಯಾವ್ ಟು ಫೈಂಡ್ ಹಿಯರ್. Option A 40, option B 38, option C 42, option D 44. So here the right answer is option A, because 64 minus 6 is 58. ಸೊ 64ರಲ್ಲಿ 6ಅನ್ನು ಮೈನಸ್ ಮಾಡಿದರೆ 58 ಬರ್ತಾ ಇದೆ. ಸೊ 58 ಮೈನಸ್ 6 is 52, 52 ಮೈನಸ್ 6 is 46, 46 ಮೈನಸ್ 6 is 40. ಸೊ ಈ ರೀತಿಯಾಗಿ ಒಂದು ಸರಣಿಯಿಂದ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಮೈನಸ್ 6 ಮಾಡ್ತಾ ಹೋಗಿದ್ದಾರೆ. ಸೊ ಹೀಗಾಗಿ ನೆಕ್ಸ್ಟ್ ನಂಬರ್ ಬಂದುಬಿಟ್ಟು 40. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Question number 2. What should come in place of the question mark in the following number series? 10, 30, 68, 130. So next number you have to find here. Option A 228, option B 222, option C 225, option D 216. ಸೊ ಇಲ್ಲಿ ನೆಕ್ಸ್ಟ್ ಸರಣಿಯನ್ನು ಕಂಡುಹಿಡಿಬೇಕಾಗಿದ್ರೆ 10, 30, 68, 130. ನೆಕ್ಸ್ಟ್ ಸರಣಿ. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ. ಹೇಗೆ ಅಂದರೆ 2^3 + 2 ಅಂದರೆ 2 × 2 × 2 8 ಆಗುತ್ತೆ. 8 + 2 is 10. ಸೊ ಅದೇ ರೀತಿ 3^3 + 3 ಅಂದರೆ 27. 3 × 3 × 3 is 27 + 3 is 30. ಸೊ ನೆಕ್ಸ್ಟ್ ಈಸ್ 4^3 + 4 is 64 + 4 68. ಅದೇ ರೀತಿ ನೆಕ್ಸ್ಟ್ 5^3 + 5 is equal to 125 + 5 is 130. ಸೊ ಹೀಗಾಗಿ ಇಲ್ಲಿ ಏನು ಮಾಡಿದ್ದಾರೆ, 2^3 ತೊಗೊಂಡಿದ್ದಾರೆ. ನೆಕ್ಸ್ಟ್ 3^3, ನೆಕ್ಸ್ಟ್ 4^3, ನೆಕ್ಸ್ಟ್ 5^3. ಸೊ ನೆಕ್ಸ್ಟ್ ಈಸ್ 6^3. ಅದೇ ರೀತಿಯಲ್ಲಿ ಒಂದನ್ನು ಪ್ಲಸ್ ಮಾಡ್ತಾ ಹೋಗಿದ್ದಾರೆ. 2 + 2 + 3 + 4 + 5. ಸೊ ನೆಕ್ಸ್ಟ್ ವಿಲ್ ಬಿ +6. ಸೊ 6 × 6 × 6 ಮತ್ತು +6 ಮಾಡಿದಾಗ 216 + 6 ಆಗುತ್ತೆ. ಸೊ 222 is the right answer. So option B is correct. Question number 3. Complete the series 125, 375, 377, 1131, 1133. So next series we have to find here. Option A 3399, option B 1136, option C 1399, option D 9933. So here the right answer is option A. So here the pattern is 125 multiplied by 3 is 375. ಸೊ ನೆಕ್ಸ್ಟ್ ಏನು ಮಾಡಿದ್ದಾರೆ, 375 + 2 ಮಾಡಿದ್ದಾರೆ. ಸೊ 377 ಆಗುತ್ತೆ. ನೆಕ್ಸ್ಟ್ ಅಗೇನ್ ಏನು ಮಾಡಿದ್ದಾರೆ, 377 multiplied by 3 1131. ಸೊ ಅಗೇನ್ ನೆಕ್ಸ್ಟ್ ಮತ್ತೆ +2 1131 + 2 is 1133. ಸೊ ನೆಕ್ಸ್ಟ್ ಮತ್ತೆ ಮಲ್ಟಿಪ್ಲೈಡ್ ಬೈ 3 ಮಾಡಬೇಕು. 1133 + 3 multiplied by 3 is 3399. ಸೊ ಆಪ್ಷನ್ ಎ is correct. Question number 4. In a certain code language, if the word rejection is coded as SGMIH-ZPWW, then how is the word mechanic coded in that language? So rejection ಅನ್ನು ಏನಂತ ಬರೆದಿದ್ದಾರೆ, SGMIHZPWW ಅಂತ ಬರೆದಿದ್ದಾರೆ. ಹಾಗಾದರೆ ಮೆಕ್ಯಾನಿಕ್ ಅನ್ನೋ ಪದವನ್ನು ಹೇಗೆ ಬರಿಬಹುದು? ಸೊ ಹಿಯರ್ ರಿಜೆಕ್ಷನ್ ಸೊ ಇಲ್ಲಿ ಏನು ಮಾಡಿದ್ದಾರೆ, ಆರ್ನನ್ನು ಎಸ್ ಅಂತ ಬರೆದಿದ್ದಾರೆ. ಅಂದರೆ ನೆಕ್ಸ್ಟ್ ನಂಬರನ್ನು ತೊಗೊಂಡಿದ್ದಾರೆ. ಆರ್ ನಂತರ ಎಸ್. ಸೊ ಅದೇ ರೀತಿ ಎಮ್ ನಂತರ ಬರೋದು ಆಲ್ಫಾಬೆಟ್ ಯಾವುದು ಅಂತಂದರೆ ಎನ್. ಸೊ ಇ ನಂತರ ಜಿ ತೊಗೊಂಡಿದ್ದಾರೆ. ಇ ನಂತರ ಇಯನ್ನು ಜಿ ಅಂತ ಬರೆದಿದ್ದಾರೆ. ಹಾಗಾದರೆ +1 ಒಂದು ಎಫನ್ನು ಸ್ಕಿಪ್ ಮಾಡಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಇ ಇದೆ, ನಾವು ಕೂಡ ಎಫನ್ನು ಸ್ಕಿಪ್ ಮಾಡಿದರೆ ಇಲ್ಲಿ ಜಿ ಬರುತ್ತೆ. +1. ಅದೇ ರೀತಿ ಜೆ ಅನ್ನು ಎಮ್ ಅಂತ ಬರೆದಿದ್ದಾರೆ.
ಅಂದರೆ +2 ಎರಡು ಅಲ್ಫಾಬೆಟ್ಸ್ಗಳನ್ನು ಸ್ಕಿಪ್ ಮಾಡಲಿಕ್ಕೆ ಎ ಮತ್ತು ಎಲ್ ಅನ್ನು ಸ್ಕಿಪ್ ಮಾಡಿದ್ದಾರೆ. ಅದೇ ರೀತಿ ನಾವು ಇಲ್ಲಿ ಸಿ ನಂತರ 2 ಅಲ್ಫಾಬೆಟನ್ನು ಸ್ಕಿಪ್ ಮಾಡಿದರೆ ಇಲ್ಲಿ ಎಫ್ ಬರ್ತಾ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇ ಅನ್ನು ಐ ಅಂತ ಬರೆದಿದ್ದಾರೆ. ಇ ಐ ಅಂದರೆ 3 ಅಲ್ಫಾಬೆಟ್ಗಳನ್ನು ಇಲ್ಲಿ ಸ್ಕಿಪ್ ಮಾಡಿದ್ದಾರೆ. ಎಫ್ ಜಿ ಎಚ್ 3 ಅಲ್ಫಾಬೆಟನ್ನು ಸ್ಕಿಪ್ ಮಾಡಿದ್ದಾರೆ. ಹಾಗಾಗಿ ನಾವು ಎಚ್ ನಂತರ 3 ಅಲ್ಫಾಬೆಟನ್ನು ಸ್ಕಿಪ್ ಮಾಡಿದರೆ ಐ ಜೆ ಕೆ ಸ್ಕಿಪ್ ಮಾಡಿದರೆ ಎಲ್ ಬರ್ತಾ ಇದೆ. ಸೊ ಎನ್ ಜಿ ಎಫ್ ಎಲ್. ಎಸ್. ಸೊ ಜೆ ಅನ್ನು ಇ ಅನ್ನು ಐ ಅಂತ ಬರೆದಿದ್ದಾರೆ. ಅಂದರೆ ಎಫ್ ಜಿ ಎಚ್ 3 ಅಲ್ಫಾಬೆಟನ್ನು ಸ್ಕಿಪ್ ಮಾಡಿದ್ದಾರೆ. ಸೊ ಹೀಗಾಗಿ ಎಚ್ ನಂತರ 3 ಅಲ್ಫಾಬೆಟನ್ನು ಸ್ಕಿಪ್ ಮಾಡಿದರೆ ಇಲ್ಲಿ ಎಲ್ ಬರ್ತಾ ಇದೆ. ಐ ಜೆ ಕೆ ಸ್ಕಿಪ್ ಮಾಡ್ತಾ ಇದ್ದೀವಿ, ಎಲ್ ಬರಿತಾ ಇದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಸಿ ಅನ್ನು ಎಚ್ ಅಂತ ಬರೆದಿದ್ದಾರೆ. ಸಿ ಅನ್ನು ಎಚ್ ಅಂದರೆ 1 2 3 4 ಅಲ್ಫಾಬೆಟ್ಸನ್ನು ಸ್ಕಿಪ್ ಮಾಡಿದ್ದಾರೆ. ಹಾಗಾಗಿ ಎ ನಂತರ 4 ಅಲ್ಫಾಬೆಟ್ಸನ್ನು ಸ್ಕಿಪ್ ಮಾಡಿದರೆ ಬಿ ಸಿ ಡಿ ಇ ಸ್ಕಿಪ್ ಮಾಡಿದರೆ ಎಫ್ ಬರ್ತಾ ಇದೆ. ಎನ್ ಜಿ ಎಫ್ ಎಲ್ ಎಫ್. ಸೊ ಇಲ್ಲಿ ಮುಂದೆ ಮಾಡುವ ಅವಶ್ಯಕತೆ ಇಲ್ಲ, ಇದೇ ರೀತಿ ಪ್ಯಾಟರ್ನನ್ನು ಫಾಲೋ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ ಆಪ್ಷನ್ ಎ ನಮಗೆ ಸಿಕ್ಬಿಟ್ಟಿದೆ, ಎನ್ ಜಿ ಎಫ್ ಎಲ್ ಎಫ್. ಸೊ ಹೀಗಾಗಿ ನಾವು ಆಪ್ಷನ್ ಎ ಕರೆಕ್ಟ್ ಅಂತ ಹೇಳ್ಬೋದು. Question number 5. In a certain code language, if the word partner is coded as OZQSMDQ, then what is the code for the word segment? Partner ಅನ್ನು OZQSMDQ ಅಂತ ಬರೆದಿದ್ದಾರೆ. ಸೆಗ್ಮೆಂಟ್ ಅನ್ನು ಏನಂತ ಬರಿಬೋದು? ಸೊ ಇಲ್ಲಿ ನಾವು ಪ್ಯಾಟರ್ನ್ ಅನ್ನು ನೋಡಿದರೆ ಪಿ ಅನ್ನು ಏನಂತ ಬರೆದಿದ್ದಾರೆ, ಓ ಅಂತ ಬರೆದಿದ್ದಾರೆ. ಅಂತಂದರೆ ಅದರ ಹಿಂದಿನ ಅಲ್ಫಾಬೆಟನ್ನು ತೊಗೊಂಡಿದ್ದಾರೆ. ಹಾಗಾಗಿ ಎಸ್ನ ಹಿಂದಿನ ಅಲ್ಫಾಬೆಟ್ ಯಾವುದು? ಆರ್. ಸೊ ಎಸ್ ಅನ್ನು ನಾವು ಆರ್ ಅಂತ ಬರಿತೀವಿ. ನೆಕ್ಸ್ಟ್ ಎನ ಝಡ್ ಅಂತ ಬರೆದಿದ್ದಾರೆ, ಅಂದರೆ ಅದರ ಹಿಂದಿನ ಅಲ್ಫಾಬೆಟ್. ಇ ಯ ಹಿಂದಿನ ಅಲ್ಫಾಬೆಟ್ ಬಂದುಬಿಟ್ಟು ಡಿ ಆಗುತ್ತೆ. ಸೊ ಇಲ್ಲಿ ಡಿ ಅಂತ ಬರಿತೀವಿ. ಸೊ ಆರ್ನ ಹಿಂದಿನ ಅಲ್ಫಾಬೆಟ್ ಕ್ಯೂ ಇದೆ. ಅದೇ ರೀತಿ ಜಿನ ಹಿಂದಿನ ಅಲ್ಫಾಬೆಟ್ ಎಫ್ ಇದೆ. ಸೊ ಇದೇ ರೀತಿ ಪ್ಯಾಟರ್ನ್ ಫಾಲೋ ಮಾಡ್ತಾ ಹೋಗಿದ್ದಾರೆ. ಎಮ್ನ ಹಿಂದಿನ ಅಲ್ಫಾಬೆಟ್ ಎಲ್, ಇ ಯ ಹಿಂದಿನ ಅಲ್ಫಾಬೆಟ್ ಡಿ, ಎನ್ನ ಹಿಂದಿನ ಅಲ್ಫಾಬೆಟ್ ಎಮ್, ಟಿನ ಹಿಂದಿನ ಅಲ್ಫಾಬೆಟ್ ಎಸ್. ಸೊ ಆರ್ ಡಿ ಎಫ್ ಎಲ್ ಡಿ ಎಮ್ ಎಸ್. ಆಪ್ಷನ್ ಬಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 6. ಫೈಂಡ್ ದ ಮಿಸ್ಸಿಂಗ್ ಲೆಟರ್ಸ್ ಇನ್ ದ ಫಾಲೋವಿಂಗ್ ಸೀರೀಸ್ ಎಸ್ ಸಿ ಡಿ ಟಿ ಇ ಎಫ್ ಯು ಜಿ ಎಚ್ ಡ್ಯಾಶ್ ಡಬ್ಲ್ಯೂ ಕೆ ಎಲ್. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂತಂದರೆ ಎಸ್ ಟಿ ಯು. ಸೊ ಯು ನಂತರ ವಿ ಬರ್ತಾ ಇದೆ. ಸೊ ಮುಂದೆ ಮಾಡುವ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಆಪ್ಷನಲ್ಲಿ ವಿ ಮಾತ್ರ, ಸಿ ಆಪ್ಷನಲ್ಲಿ ಮಾತ್ರ ವಿ ಇದೆ. ಆದರೂ ನೋಡಿದರೆ ಸಿನ ಇ ಅಂತ ಬರೆದು ಸಿ ಇ ಜಿ ಒಂದು ಅಲ್ಫಾಬೆಟನ್ನು ಸ್ಕಿಪ್ ಮಾಡಿದ್ದಾರೆ. ಎಚ್ ನಂತರ ಒಂದು ಅಲ್ಫಾಬೆಟನ್ನು ಸ್ಕಿಪ್ ಮಾಡಿದರೆ ಐ ಬರ್ತಾ ಇದೆ. ಐ ಜೆ. ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಈ ರೀತಿ ಇದೆ. ಸಿ ಡಿ ಇ ಎಫ್ ಜಿ ಎಚ್ ನಂತರ ಐ ಜೆ. ಸೊ ಹೀಗಾಗಿ ಆಪ್ಷನ್ 7. ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಲೆಂತ್ ಈಸ್ ಕೋಡೆಡ್ ಆಸ್ GVIPGN. Then how will STARTS starts be written in that code language? ಸೊ ಒಂದು ಸರ್ಟನ್ ಕೋಡ್ ಲ್ಯಾಂಗ್ವೇಜ್ನಲ್ಲಿ ಲೆಂತನ್ನು GVIPGN ಅಂತ ಬರೆದಿದ್ದಾರೆ. ಅದೇ ರೀತಿ ಸ್ಟಾರ್ಟ್ಸನ್ನು ಯಾವ ರೀತಿ ಬರಿಬೋದು? ಸೊ ಇಲ್ಲಿ ನಾವು ನೋಡಿದರೆ ಸೊ ಎಲ್ ನಂತರ ಏನು ಬರ್ತಾ ಇದೆ ಅಂತಂದರೆ ಎಲ್ ನಂತರ ಒಂದು ಅಲ್ಫಾಬೆಟನ್ನು ಸ್ಕಿಪ್ ಮಾಡಿ ಎನ್ ಬರ್ತಾ ಇದೆ. ಸೊ ಅದನ್ನು ಅವರು ಇಲ್ಲಿ ಕೊನೆಗೆ ಬರೆದಿದ್ದಾರೆ. ಸೊ ಎಸ್ ನಂತರ ಒಂದು ಅಲ್ಫಾಬೆಟನ್ನು ಸ್ಕಿಪ್ ಮಾಡಿ ಯು ಬರ್ತಾ ಇದೆ, ಅದನ್ನು ನಾವಿಲ್ಲಿ ಕೊನೆಗೆ ಬರಿತೀವಿ. ಸೊ ಈ ನಂತರ ಒಂದು ಅಲ್ಫಾಬೆಟನ್ನು ಸ್ಕಿಪ್ ಮಾಡಿ ಜಿ ಬರ್ತಾ ಇದೆ. ಸೊ ಅದನ್ನು ಇಲ್ಲಿ ಕೊನೆಯದಿಂದ ಸೆಕೆಂಡ್ ಪ್ಲೇಸ್ನಲ್ಲಿ ಬರೆದಿದ್ದಾರೆ. ಟಿ ನಂತರ ಒಂದು ಅಲ್ಫಾಬೆಟನ್ನು ಸ್ಕಿಪ್ ಮಾಡಿದರೆ ವಿ ಬರ್ತಾ ಇದೆ, ಅದನ್ನು ನಾವಿಲ್ಲಿ ಕೊನೆಯಿಂದ ಸೆಕೆಂಡ್ ಪ್ಲೇಸ್ಗೆ ಬರಿತೀವಿ. ಅದೇ ರೀತಿ ಎನ್ನಿಂದ ಒಂದು ಅಲ್ಫಾಬೆಟನ್ನು ಸ್ಕಿಪ್ ಮಾಡಿ ಪಿ ಬರ್ತಾ ಇದೆ. ಸೊ ಅದೇ ರೀತಿ ಇಲ್ಲಿ ಎ ನಂತರ ಒಂದು ಅಲ್ಫಾಬೆಟನ್ನು ಸ್ಕಿಪ್ ಮಾಡಿದರೆ ಸಿ ಬರ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಕೊನೆಯಿಂದ ಬಂದಿದ್ದಾರೆ. ಮತ್ತು ಎಚ್ ನಂತರ ಒಂದು ಅಲ್ಫಾಬೆಟನ್ನು ಸ್ಕಿಪ್ ಮಾಡಿ ಜೆ ಬರ್ತಾ ಇದೆ.
ಅದೇ ನಂತರ ಇಲ್ಲಿ ಎಸ್ ನಂತರ ಒಂದು ಅಲ್ಫಾಬೆಟನ್ನು ಸ್ಕಿಪ್ ಮಾಡಿದರೆ ಯು ಬರ್ತಾ ಇದೆ. ಟಿ ನಂತರ ಒಂದು ಅಲ್ಫಾಬೆಟ್ ಸ್ಕಿಪ್ ಮಾಡಿ ವಿ ಬರೆದಿದ್ದಾರೆ. ನಾವು ಕೂಡ ಇಲ್ಲಿ ಟಿ ನಂತರ ಒಂದು ಅಲ್ಫಾಬೆಟನ್ನು ಸ್ಕಿಪ್ ಮಾಡಿ ವಿ ಬರಿತೀವಿ. ನೆಕ್ಸ್ಟ್ ಜಿ ನಂತರ ಒಂದು ಅಲ್ಫಾಬೆಟನ್ನು ಸ್ಕಿಪ್ ಮಾಡಿ ಐ ಬರೆದಿದ್ದಾರೆ. ಸೊ ಆರ್ ನಂತರ ಒಂದು ಅಲ್ಫಾಬೆಟನ್ನು ಸ್ಕಿಪ್ ಮಾಡಿದರೆ ಇಲ್ಲಿ ಆರ್ ಎಸ್ ಟಿ ಬರ್ತಾ ಇದೆ. ಸೊ ಯು ವಿ ಟಿ ಸಿ ವಿ ಯು, ಆಪ್ಷನ್ ಡಿ ಏನಾಗಿದೆ ಸರಿಯಾಗಿದೆ. ಕ್ವೆಶನ್ ನಂಬರ್ 8. ಇನ್ ಅ ಕೋಡ್ ಲ್ಯಾಂಗ್ವೇಜ್ ಗೋಡ್ ಈಸ್ ರಿಟರ್ನ್ ಆಸ್ ಹೋಮ್, ಕಾರ್ಡ್ ಈಸ್ ರಿಟರ್ನ್ ಆಸ್ ಡೋಸ್. ಸೊ ವಾಟ್ ವಿಲ್ ಬಿ ರಿಟರ್ನ್ ಟು ಸನ್ಸ್. ಸೊ ಗೋಡನ್ನು ಹೋಮ್ ಅಂತ ಬರೆದರೆ, ಕಾರ್ಡನ್ನು ಡೋಸ್ ಅಂತ ಬರೆದರೆ, ಸನ್ಸನ್ನು ಏನಂತ ಬರಿತಾ ಇದ್ದೀವಿ. ಎಸ್ ಇಯರ್ ಜಿ ಅನ್ನು ಏನು ಬರೆದಿದ್ದಾರೆ ಇವರು ಎಚ್ ಅಂತ ಬರೆದಿದ್ದಾರೆ. ಅಂದರೆ ಜಿ ನಂತರ ಎಚ್ ಬರ್ತಾ ಇದೆ, ಹಾಗಾಗಿ ಎಚ್ ಅಂತ ಬರೆದಿದ್ದಾರೆ. ಸಿ ನಂತರ ಡಿ ಬರ್ತಾ ಇದೆ, ಡಿ ಸಿ ಅನ್ನು ಡಿ ಅಂತ ಬರೆದಿದೆ. ಅದೇ ರೀತಿ ಎಸ್ ನಂತರ ಟಿ ಬರುತ್ತೆ, ಟಿ ಅಂತ ಬರಿತೀವಿ. ಓ ಅನ್ನು ಸೇಮ್ ಇಟ್ಟಿದ್ದಾರೆ, ಚೇಂಜ್ ಮಾಡಿಲ್ಲ. ಸೊ ಹೀಗಾಗಿ ಓ ಅನ್ನು ಸೇಮ್ ಇಡ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ ನಂತರ ಎಮ್ ಬರೆದಿದ್ದಾರೆ, ಆರ್ ನಂತರ ಎಸ್ ಬರೆದಿದ್ದಾರೆ. ಸೊ ಎನ್ ನಂತರ ಮತ್ತೆ ಓ ಬರ್ತಾ ಇದೆ. ಕೊನೆಯದಾಗಿ ಡಿ ನಂತರ ಇ, ಆಮೇಲೆ ಡಿನ ಇ ಅಂತ ಮಾಡಿದ್ದಾರೆ. ನಾವು ಎಸ್ ಅನ್ನು ಎಸ್ ನಂತರ ಎಸ್ ನೆಕ್ಸ್ಟ್ ಅಲ್ಫಾಬೆಟ್ ಬಂದುಬಿಟ್ಟು ಟಿ. ಸೊ ಹೀಗಾಗಿ ಟಿ ಅಂತ ಬರಿತಾ ಇದ್ದೀವಿ, ಟಿ ಡಬಲ್ ಓ ಟಿ. ಸೊ ಆಪ್ಷನ್ ಬಿ ಏನಾಗಿದೆ ಸರಿಯಾಗಿದೆ. ಕ್ವೆಶನ್ ನಂಬರ್ 9. ಫೈಂಡ್ ದ ಮಿಸ್ಸಿಂಗ್ ಲೆಟರ್ಸ್ ಆ್ಯಂಡ್ ನಂಬರ್ಸ್ ಇನ್ ದ ಫಾಲೋವಿಂಗ್ ಸೀರೀಸ್ C2A, E5D, G8G, I11J. ಸೊ ಇಲ್ಲಿ ಯಾವ ರೀತಿ ಬರೆದಿದ್ದಾರೆ ಅಂತಂತಂದರೆ ಸಿ ಇ ಜಿ ಐ ಅಂದರೆ ಒಂದು ಅಲ್ಫಾಬೆಟನ್ನು ಸ್ಕಿಪ್ ಮಾಡ್ತಾ ಹೋಗಿದ್ದಾರೆ. ಸಿ ನಂತರ ಇ ಬರೆದಿದ್ದಾರೆ, ಒಂದು ಅಲ್ಫಾಬೆಟನ್ನು ಸ್ಕಿಪ್ ಮಾಡಿದ್ದಾರೆ. ನಂತರ 2 ಅಲ್ಫಾಬೆಟನ್ನು ಸ್ಕಿಪ್ ಮಾಡಿದ್ದಾರೆ. ಎಫ್ ಅನ್ನು ಸ್ಕಿಪ್ ಮಾಡಿ ಸಿ ಇ ಜಿ ಒಂದು ಅಲ್ಫಾಬೆಟನ್ನು ಸ್ಕಿಪ್ ಮಾಡಿ ಜಿ ಮಾಡಿದ್ದಾರೆ. ಮತ್ತೆ ಒಂದು ಅಲ್ಫಾಬೆಟನ್ನು ಸ್ಕಿಪ್ ಮಾಡಿ ಐ, ಮತ್ತೆ ಒಂದು ಅಲ್ಫಾಬೆಟನ್ನು ಸ್ಕಿಪ್ ಮಾಡಿದಾಗ ಕೆ ಬರ್ತಾ ಇದೆ. ಸೊ ಇಲ್ಲಿ ನಾವು ಕೆ ಅಂತ ಬರಿತಾ ಇದ್ದೀವಿ. ನೆಕ್ಸ್ಟ್ ನಂಬರ್ಸ್ ಬಂದುಬಿಟ್ಟು 2 + 3 5, 5 + 3 8, 8 + 11, 8 + 3 11, 11 + 3 is 14. ಸೊ ಕೆ 14. ನೆಕ್ಸ್ಟ್ ಬಂದುಬಿಟ್ಟು ಎ ನಂತರ ಡಿ ಅಂತಂದರೆ ಎ ನಂತರ ಡಿ 2 ಅಲ್ಫಾಬೆಟ್ ಸ್ಕಿಪ್ ಮಾಡಿದ್ದಾರೆ. ಡಿ ನಂತರ ಜಿ ಮತ್ತೆ 2 ಅಲ್ಫಾಬೆಟ್ ಸ್ಕಿಪ್ ಮಾಡಿದ್ದಾರೆ. ಜೆ ಮತ್ತೆ 2 ಅಲ್ಫಾಬೆಟ್ ಸ್ಕಿಪ್ ಮಾಡಿದ್ದಾರೆ. ಸೊ ಇಲ್ಲಿ ಮತ್ತೆ 2 ಅಲ್ಫಾಬೆಟ್ ಸ್ಕಿಪ್ ಮಾಡಿದರೆ ಎಮ್ ಬರ್ತಾ ಇದೆ, ಕೆ 14 ಎಮ್. ಸೊ ಆಪ್ಷನ್ ಬಿ ಏನಾಗಿ ಕೆ 14 ಎಮ್. ಸೊ ಆಪ್ಷನ್ ಎ ಏನಾಗಿದೆ ಇಲ್ಲಿ ಸರಿಯಾಗಿದೆ. ಕ್ವೆಶನ್ ನಂಬರ್ 10. ಫೈಂಡ್ ದ ಆಡ್ ವರ್ಡ್ ಅಮಂಗ್ ದ ಫಾಲೋವಿಂಗ್ ಆರೋ, ಆಕ್ಸ್, ನೈಫ್, ಡ್ಯಾಗರ್. ಎಸ್ ಹಿಯರ್ ದ ರೈಟ್ ಆನ್ಸರ್ ಈಸ್ ಆರೋ. ಇಲ್ಲಿ ಆರೋ ಗುಂಪಿಗೆ ಸೇರದ ಪದ ಆಗಿದೆ, ಏಕೆಂದರೆ all except arrow are used while holding hand. Question number 11. Choose the word that is least like the other words in a group. Sheet, cot, span, pillow. The right answer is option B, because all others are parts of bed. Yes, sheet, span, pillow, these are the parts of bed. So cot is different here. Question number 12. Choose the word that is least like the other words in a group. Zinc, aluminium, copper, mercury. Yes, here the right answer is option D. Mercury is the right answer, because mercury is the only liquid metal in the group. Question number 13. Find the odd pair of words. So bottle, wine, cup, tea, pitcher, water, racket, shuttle. The correct answer is option D, racket. Shuttle ಇಲ್ಲಿ ಸರಿಯಾದ ಉತ್ತರ ಆಗಿದೆ, ಏಕೆಂದರೆ ಇನ್ ಆಲ್ ಅದರ್ ಪೇರ್ಸ್ ಫಸ್ಟ್ ಈಸ್ ಯೂಸ್ ಟು ಕಂಟೈನ್ ದ ಸೆಕೆಂಡ್. ಸೊ ವೈನನ್ನು ಹಾಕಲು ಬಾಟಲ್ ಯೂಸ್ ಮಾಡ್ತಾರೆ, ಟೀಯನ್ನು ಹಾಕಲು ಕಪ್ ಯೂಸ್ ಮಾಡ್ತಾರೆ, ವಾಟರ್ನ ಹಾಕಲು ಪಿಕ್ಚರ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಗುಂಪಿಗೆ ಸೇರದ ಪದ ಆಗಿದೆ. ಕ್ವೆಶನ್ ನಂಬರ್ 14. ಫೈಂಡ್ ದ ಆಡ್ ಪೇರ್ ಆಫ್ ವರ್ಡ್ಸ್ ರೂಮ್, ಹೌಸ್, ಆಟಮ್, ಎಲೆಕ್ಟ್ರಾನ್, ಕಾರ್, ಎಂಜಿನ್, ಮಿಲ್ಕ್, ವಾಟರ್. ಎಸ್ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಇನ್ ಆಲ್ ಅದರ್ ಪೇರ್ ಸೆಕೆಂಡ್ ಈಸ್ ಪಾರ್ಟ್ ಆಫ್ ದ ಫಸ್ಟ್. ಸೊ ಎಲೆಕ್ಟ್ರಾನ್ ಇದು ಆಟಮ್ನ ಪಾರ್ಟ್ ಆಗಿದೆ, ಎಂಜಿನ್ ಇದು ಕಾರ್ನ ಪಾರ್ಟ್ ಆಗಿದೆ, ವಾಟರ್ ಮಿಲ್ಕ್ನ ಭಾಗವಾಗಿದೆ, ರೂಮ್ ಹೌಸ್ ಇದು ಸರಿಯಾಗಿ ಜೋಡಣೆ ಆಗಿಲ್ಲ. ಕ್ವೆಶನ್ ನಂಬರ್ 15. ಫೈಂಡ್ ದ ಆಡ್ ಪೇರ್ ಆಫ್ ವರ್ಡ್ಸ್ ಡೇರಿಂಗ್, ಟಿಮಿಡ್, ಬ್ಯೂಟಿಫುಲ್, ಪ್ರೆಟಿ, ಕ್ಲಾರಿಟಿ, ಅಂಬಿಗಿಟಿ, ಯೂತ್, ಅಡಲ್ಟ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬ್ಯೂಟಿಫುಲ್, ಪ್ರೆಟಿ, because the two words are antonyms of each other. Daring and timid are antonyms. Clarity, ambiguity, youth, adult are opposite words, but beautiful and pretty, these are synonyms. Question number 16. Complete the analogous pair. Insert, extract, mighty.
Option A thin, option B strong, option C frail, option D feeble. The right answer is option D, feeble is the correct answer. Because the words in each pair are antonyms of each other. Question number 17. Seismograph, earthquake, tachometer. Option A volcanoes, resistance, landslides, streams. Seismograph is used to measure the earthquake. In the same way, tachometer measures streams. So option D is right. Sorry, option D is correct here. Question number 18. Complete the analogous pair monotony, variety, crudeness. Option A refinement, option B raw, option C sobriety, option D simplicity. The right answer is option A refinement. So because the monotony and variety are antonyms, so in this way crudeness and refinement are antonyms. Question number 19. Ancestor is related to descendant in the same way as beautiful is related to gloomy, handsome, girl, ugly. The right answer is option D, ugly. The words are antonyms. Question number 20. Ancestor is related to descendant in the same way beautiful is related to ugly. Option D is correct. Question number 21. Which is the number that comes next in the following? So ಮುಂದೆ ಬರುವ ಸಂಖ್ಯೆ ಯಾವುದು? 2, 6, 12, 20, 30, 42, 56. ವೆರಿ ಈಸಿ ಆಗಿದೆ. 2 plus 4 6, 6 plus 6 12, 12 plus 8 20, 20 plus 10 30, 30 plus 12 42, 42 plus 14 56, 56 plus ಮತ್ತೆ ಎರಡನ್ನು ಸೇರಿಸಿದರೆ ಅದು ಮತ್ತೆ ಇಲ್ಲಿ ಇಲ್ಲಿ 4 ಸೇರಿಸಿದ್ದಾರೆ, ಇಲ್ಲಿ 6 ಸೇರಿಸಿದ್ದಾರೆ, ಇಲ್ಲಿ 8 ಸೇರಿಸಿದ್ದಾರೆ, ಇಲ್ಲಿ 10, ಇಲ್ಲಿ 12, ಇಲ್ಲಿ 14, 56 ಪ್ಲಸ್ 16 16 ಸೇರಿಸಿದರೆ 72 ಬರ್ತಾ ಇದೆ. ಸೊ ಆಪ್ಷನ್ ಸಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 22. ಇನ್ ಅ ಸರ್ಟನ್ ಕೋಡ್ ರಿಪಲ್ ಈಸ್ ರಿಟರ್ನ್ ಆಸ್ 613382, ಲೈಫ್ ಈಸ್ ರಿಟರ್ನ್ ಆಸ್ 8192. ಹೌ ಈಸ್ ಪಿಲ್ಲರ್ ರಿಟರ್ನ್? ರಿಪಲ್ ಅನ್ನು 613382 ಅಂತ ಬರೆದರೆ, ಲೈಫ್ ಅನ್ನು 8192 ಅಂತ ಬರೆದರೆ, ಪಿಲ್ಲರ್ ಅನ್ನು ಏನಂತ ಬರಿತೀವಿ? ಸೊ ಇಲ್ಲಿ ಈಸಿ ಆಗಿದೆ. ಪಿಲ್ಲರ್ ಅನ್ನು ಬರಿಬೇಕಾಗಿದೆ. ಅನ್ನು ಇಲ್ಲಿ 6 ಅಂತ ಬರೆದಿದ್ದಾರೆ. ಸೊ ನಾವು ಇಲ್ಲಿ ಪಿ ಅನ್ನು ಇವರು 3 ಅಂತ ಬರೆದಿದ್ದಾರೆ. ಪಿ ಅನ್ನು 3 ಅಂತ ಬರ್ಕೋಬೇಕು. ಐಗೆ 1 ಕೊಟ್ಟಿದ್ದಾರೆ, ಇಲ್ಲಿ ಐಗೆ 1, ಎಲ್ಗೆ 8 ಕೊಟ್ಟಿದ್ದಾರೆ. ಸೊ ಎಲ್ ಅನ್ನು 8 ಅಂತ ಬರಿತೀವಿ. ಸೊ ಇ ಅನ್ನು 2 ಅಂತ ಬರೆದಿದ್ದಾರೆ, ನಾವು ಈಗ 2 ಬರಿತೀವಿ. ಆರ್ಗೆ 6, 3188826. ಆಪ್ಷನ್ ಎ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 23. A sum of rupees 53 is divided among A, B and C in such a way that A gets rupees 7 more than what B gets and B gets rupees 8 more than what C gets. The ratio of their share is. Four options are given here. So ಇದನ್ನು ನಾವು ಸಾಲ್ವ್ ಮಾಡಿದರೆ A sum of rupees 53 is divided among A, B, C. 53 ರೂಪಾಯಿಗಳನ್ನು A, B ಮತ್ತು C ನಲ್ಲಿ ಡಿವೈಡ್ ಮಾಡ್ತಾ ಇದ್ದಾರೆ. A gets rupees 7 more than what B gets and B gets rupees 8 more than what C gets. Let us assume that C gets X amounts of 0. C ಗೆ X ಅಮೌಂಟನ್ನು ಪಡಿತಾ ಇದ್ದೇನೆ ಅಂತ ತಿಳ್ಕೊಂಡಿದ್ದೀವಿ. ಹಾಗಾದರೆ B ಗೆ ಎಷ್ಟು ಬರುತ್ತೆ? X plus 8, because B gets more than 7 more than C. ಸೊ ಅದೇ ರೀತಿ A gets X plus 15. So 8 plus 7 15. Next, the total amount of money given to all the three is x plus 8 plus x plus 15 is equal to 53. ಸೊ ಇಲ್ಲಿ ಏನಾಗುತ್ತೆ? 3x plus 23 is equal to 53 ಬರ್ತಾ ಇದೆ. 3x is equal to 30 ಆಗುತ್ತೆ. ಸೊ x is equal to 10. ಸೊ C gets 10. C ಗೆ 10 ರೂಪಾಯಿಗಳು ಬರ್ತಾ ಇದ್ದಾರೆ. ಹಾಗಾದರೆ B ಗೆ x plus 8, 10 plus 8 18 ಬರ್ತಾ ಇದೆ. ಹಾಗಾದರೆ ಎ ಗೆ ಎಕ್ಸ್ ಪ್ಲಸ್ 15 ಅಂದರೆ 10 ಪ್ಲಸ್ 15 25. ಸೊ ಹಾಗಾಗಿ ರೇಷೋ ಏನಾಗ್ತಾ ಇದೆ? A ಇಷ್ಟು B ಇಷ್ಟು C, 25 ಇಷ್ಟು 18 ಇಷ್ಟು 10. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 24. ದ ರೇಷಿಯೋ ಆಫ್ ಟೂ ನಂಬರ್ಸ್ A and B is 3:7. After adding 9 to each number, the ratio becomes 9:17. The numbers A and B are, 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಗಿವನ್ ರೇಷೋ ಎ ಆ್ಯಂಡ್ ಬಿ ನಂಬರ್ ಈಸ್ 3:7. ಸೊ ಇಲ್ಲಿ ಲೆಟ್ ದ ರೇಷೋ ಬಿ ಎಕ್ಸ್, ರೇಷೋನ ಕೊಟ್ಟಿಲ್ಲ, ಎಕ್ಸ್ ಅಂತ ಇಟ್ಕೊಂಡಿದ್ದೀವಿ. ಸೊ ದ ನಂಬರ್ಸ್ ಎ ಆ್ಯಂಡ್ ಬಿ ಆರ್ 3x ಆ್ಯಂಡ್ 7x. ಸೊ 3x plus 9 upon 7x plus 9 is equal to 9 divided by 17.
ಸೊ ಇಲ್ಲಿ 17 ಇಂಟು 3x ಪ್ಲಸ್ 9 ಇಸ್ ಈಕ್ವಲ್ ಟು 9 ಇಂಟು 7x ಪ್ಲಸ್ 9. ಸೊ ಇಲ್ಲಿ 51x ಪ್ಲಸ್ 153 63x ಪ್ಲಸ್ 81 ಆಗುತ್ತೆ ಮಲ್ಟಿಪ್ಲೈ ಮಾಡ್ಕೊಂಡಾಗ. ಸೊ ಅದೇ ರೀತಿ 51x ಮೈನಸ್ 63x 81 ಮೈನಸ್ 153 ನ್ಯೂಮರಿಕಲ್ ಈ ಎಕ್ಸ್ಗಳನ್ನೆಲ್ಲ ಒಂದು ಸೈಡ್ ಮಾಡ್ತೀವಿ. minus 12x is equal to minus 72, so x is equal to 6. So a is equal to 3x is equal to 3 into 6 18, b is equal to 7x 7 into 6 42. So numbers are 18 and 42. So option D is correct. Question number 25 128 64 32. Next number anna find out ಮಾಡಬೇಕಾಗಿದೆ. So here 128 divided by 2 is 64, 64 divided by 2 is 32, 32 divided by 2 is 16. Option D ಸರಿಯಾಗಿದೆ. So now let us move to the questions. Here the first question is, which union ministry conducted mother tongue survey of India? ಯಾವ ಕೇಂದ್ರ ಸಚಿವಾಲಯವು ಭಾರತೀಯ ಮಾತೃಭಾಷಾ ಸಮೀಕ್ಷೆಯನ್ನು ನಡೆಸಿತು? So option A Ministry of Education, option B Ministry of Home Affairs, option C Ministry of Culture, option D Ministry of External Affairs. Yes, the mother tongue survey of India, it was conducted by Ministry of Home Affairs. So ಈ ಒಂದು ಭಾರತೀಯ ಮಾತೃಭಾಷಾ ಸಮೀಕ್ಷೆಯನ್ನು Ministry of Home Affairs ನಡೆಸಲಾಯಿತು. So the Ministry of Home Affairs, which is known as the MHA, has completed the mother tongue survey of India with paid videography of 576 languages. Then MHA mother tongue survey of 576 languages, a website archive at the National Informatics Center, which stands for NIC. NIC means National Informatics Center. So as per analysis of 2011 linguistic census data, in 2018 over 19,500 languages are spoken in India as mother tongue. So question number 2, India recently held Week of the Young Researchers 2022 program with which country? ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಯುವ ಸಂಶೋಧಕರ ವಾರ 2022 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು? ಆಪ್ಷನ್ ಎ USA, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ UK. Yes, here the right answer for this question is option B Germany. So the Indo-German Week of the Young Researchers 2022 was jointly organized by the Science and Engineering Research Board, that is SARB India, and German Research Foundation. So 30 promising young researchers from India and Germany discussed and interacted closely on the contemporary matters in chemical science. This also you must remember, this Indo-German week, this was related to research in chemical science. Question number 3, which union ministry launched the digital payments utsav? ಯಾವ ಕೇಂದ್ರ ಸಚಿವಾಲಯವು ಡಿಜಿಟಲ್ ಪಾವತಿ ಉತ್ಸವವನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. Yes, here the right answer for this question is option B Ministry of Electronics and Information Technology. So Ashwini Vaishnav, Ministry of Electronics and Information Technology, launched a comprehensive campaign plan called Digital Payments Utsav in New Delhi. And this has been planned this year to promote digital payments across the country and to celebrate Azadi Ka Amrit Mahotsav and G20 presidency. Question number 4, which state recently approved competitive examination ordinance to prevent unfair means in recruitment? ನೇಮಕಾತಿಯಲ್ಲಿ ಅನ್ಯಾಯದ ವಿಧಾನಗಳನ್ನು ತಡೆಗಟ್ಟಲು ಯಾವ ರಾಜ್ಯವು ಇತ್ತೀಚೆಗೆ ಸ್ಪರ್ಧಾತ್ಮಕ ಪರೀಕ್ಷಾ ಸುಗ್ರೀವಾಜ್ಞೆಯನ್ನು ಅನುಮೋದಿಸಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ಉತ್ತರಾಖಂಡ್, ಆಪ್ಷನ್ ಡಿ ತೆಲಂಗಾಣ. Yes, the right answer for this question is option C Uttarakhand. So the Uttarakhand Competitive Examination Ordinance 2023, it was approved by the state government recently. The objective of this ordinance is to prevent offences that adversely affect the process of competitive examinations. Question number 5, Dogri language is prevalently spoken in which state? ಡೋಗ್ರಿ ಭಾಷೆನ ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿನಲ್ಲಿ ಪ್ರಚಲಿತವಾಗಿ ಮಾತನಾಡ್ತಾ ಇದ್ದಾರೆ? ಆಪ್ಷನ್ ಎ ವೆಸ್ಟ್ ಬೆಂಗಾಲ್,
Option B Assam, option C Jammu and Kashmir, option D Telangana. The right answer for this question is option C Jammu and Kashmir. Yes, Dogri, it is an Indo-Aryan language. It is spoken in Jammu region and Jammu region of Jammu Kashmir. Question number 6. Which organization has asked schools to consider Indian languages as teaching medium? ಯಾವ ಸಂಸ್ಥೆಯು ಭಾರತೀಯ ಭಾಷೆಗಳನ್ನು ಬೋಧನಾ ಮಾಧ್ಯಮವೆಂದು ಪರಿಗಣಿಸಲು ಶಾಲೆಗಳನ್ನು ಕೇಳಿದೆ? ಆಪ್ಷನ್ ಎ ಯು ಜಿ ಸಿ, ಆಪ್ಷನ್ ಬಿ ನೀತಿ ಆಯೋಗ್, ಆಪ್ಷನ್ ಸಿ ಸಿ ಬಿ ಎಸ್ ಸಿ, ಆಪ್ಷನ್ ಡಿ ಎನ್ ಸಿ ಆರ್ ಟಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸಿ ಬಿ ಎಸ್ ಸಿ. Central Board of Secondary Education asked its affiliated schools to consider providing the option of Indian languages mentioned in Schedule 8 of the Constitution as a medium of instruction. Question number 7. The foundation stone for Organic Agriculture University has been laid in which northern eastern state? ಸಾವಯವ ಕೃಷಿ ವಿಶ್ವವಿದ್ಯಾಲಯಕ್ಕೆ ಅಡಿಪಾಯವನ್ನು ಯಾವ ಈಶಾನ್ಯ ರಾಜ್ಯದಲ್ಲಿ ಹಾಕಲಾಗಿದೆ? ಆಪ್ಷನ್ ಎ ಮೇಘಾಲಯ, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಮಣಿಪುರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸಿಕ್ಕಿಂ. The foundation stone for the Sikkim Organic Agriculture University was laid recently by Chief Minister Prem Singh Tamang. It is said to be the center for excellence for education on topics related to organic farming. Question number 8. Which state has decided to set up a committee to formulate education policy for the state in place of National Education Policy? ರಾಷ್ಟ್ರೀಯ ಶಿಕ್ಷಣ ನೀತಿ ಬದಲಿಗೆ ರಾಜ್ಯ ಶಿಕ್ಷಣ ನೀತಿಯನ್ನು ರೂಪಿಸಲು ಸಮಿತಿಯನ್ನು ಸ್ಥಾಪಿಸಲು ಯಾವ ರಾಜ್ಯ ನಿರ್ಧರಿಸಿದೆ? ಆಪ್ಷನ್ ಎ ವೆಸ್ಟ್ ಬೆಂಗಾಲ್, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಜಾರ್ಖಂಡ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕರ್ನಾಟಕ. The Karnataka government decided to set up a committee to formulate education policy for the state. The state will scrap the national education policy and continue the old education system for now. Question number 9. What does the Language Diversity Index measure? ಭಾಷಾ ವೈವಿಧ್ಯ ಸೂಚ್ಯಂಕ ಏನನ್ನು ಅಳಿತಾ ಇದೆ? ಆಪ್ಷನ್ ಎ ದ ಟೋಟಲ್ ನಂಬರ್ ಆಫ್ ಲ್ಯಾಂಗ್ವೇಜಸ್ ಸ್ಪೋಕನ್ ಇನ್ ಎ ಕಂಟ್ರಿ, ಆಪ್ಷನ್ ಬಿ ದ ಡಿಕ್ಲೈನ್ ಇನ್ ದ ನಂಬರ್ ಆಫ್ ಮದರ್ ಟಂಗ್ ಸ್ಪೀಕರ್ಸ್ ವರ್ಲ್ಡ್ ವೈಡ್, option C the probability that two people chosen at random have the same mother tongue, option D the linguistic diversity of a country's population. Yes, here the right answer is option C, the probability that two people chosen at random have the same mother tongue. The Language Diversity Index LDI measures the probability that two people selected from a population at random will have different mother tongues, indicating the linguistic diversity of country's population. It ranges from 0 to 1. 0 means everyone has the same mother tongue. 1 means no two people have the same mother tongue. Question number 10. Which state has decided to set up a committee to formulate education policy for the state in place of National Education Policy? ರಾಷ್ಟ್ರೀಯ ಶಿಕ್ಷಣ ನೀತಿ ಬದಲಿಗೆ ರಾಜ್ಯ ಶಿಕ್ಷಣ ನೀತಿಯನ್ನು ರೂಪಿಸಲು ಸಮಿತಿಯನ್ನು ಸ್ಥಾಪಿಸಲು ಯಾವ ರಾಜ್ಯ ನಿರ್ಧರಿಸಿದೆ? ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕರ್ನಾಟಕ. Question number 11. Which institution is set to introduce new college degree titles including a Bachelor of Science, degree in Arts, Humanities, Management and Commerce? ಕಲೆ, ಮಾನವಿಕತೆ, ನಿರ್ವಹಣೆ ಮತ್ತು ವಾಣಿಜ್ಯದಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿ ಸೇರಿದಂತೆ ಹೊಸ ಕಾಲೇಜು ಪದವಿ ಶೀರ್ಷಿಕೆಗಳನ್ನು ಪರಿಚಯಿಸಲು ಯಾವ ಸಂಸ್ಥೆ ಸಿದ್ಧವಾಗಿದೆ? ಆಪ್ಷನ್ ಎ ಐ ಸಿ ಟಿ ಇ, ಆಪ್ಷನ್ ಬಿ ಯು ಜಿ ಸಿ, ಆಪ್ಷನ್ ಸಿ ನೆಸ್ಕಾಮ್, ಆಪ್ಷನ್ ಡಿ ನೀತಿ ಆಯೋಗ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಯು ಜಿ ಸಿ, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. So section 22 of the UGC Act empowers the University Grant Commission to notify degree nomenclature. In line with the NEP 2020, the UGC is preparing to introduce a fresh selection of college degree titles which will include Bachelor of Science degree in areas like Arts, Humanities, Management and Commerce. Question number 12. Which is the governing body of the Department of Atomic Energy in India? ಭಾರತದಲ್ಲಿ ಅಣುಶಕ್ತಿ ಇಲಾಖೆಯ ಆಡಳಿತ ಮಂಡಳಿ ಯಾವುದು? ಆಪ್ಷನ್ ಎ ಅಟಾಮಿಕ್ ಎನರ್ಜಿ ಕಮಿಷನ್ ಆಫ್ ಇಂಡಿಯಾ, ಆಪ್ಷನ್ ಬಿ ನೀತಿ ಆಯೋಗ್, ಆಪ್ಷನ್ ಸಿ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್, ಆಪ್ಷನ್ ಡಿ DRDO.
The correct answer is option A, Atomic Energy Commission of India. Question number 13. The name of the plan to increase enrollment in the higher education institution is. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾತಿಯನ್ನು ಹೆಚ್ಚಿಸುವ ಯೋಜನೆಯ ಹೆಸರು. ಆಪ್ಷನ್ ಎ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್, ಆಪ್ಷನ್ ಬಿ ಸರ್ವ ಶಿಕ್ಷಾ ಅಭಿಯಾನ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದ ಅಬೌವ್. The right answer is option A, ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್, ರೂಸಾ. Question number 14. All India Vedic Science Conference was inaugurated in which state? ಅಖಿಲ ಭಾರತ ವೇದ ವಿಜ್ಞಾನ ಸಮ್ಮೇಳನವನ್ನು ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿನಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ನ್ಯೂ ಡೆಲ್ಲಿ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಅಸ್ಸಾಂ. The right answer is option B, New Delhi. The All India Vedic Science Conference, it was inaugurated recently by Lok Sabha Speaker Om Birla. The event held in New Delhi. Question number 15. Which union ministry implements the National Plan for Conservation of Aquatic Ecosystem? ಯಾವ ಕೇಂದ್ರ ಸಚಿವಾಲಯವು ನ್ಯಾಷನಲ್ ಪ್ಲಾನ್ ಫಾರ್ ಕನ್ಸರ್ವೇಷನ್ ಆಫ್ ಅಕ್ವೆಟಿಕ್ ಇಕೋಸಿಸ್ಟಮ್ ಅನ್ನು ಜಾರಿಗೊಳಿಸುತ್ತದೆ? ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಎನ್ವೈರ್ನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಪವರ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಟೂರಿಸಮ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, Ministry of Environment, Forest and Climate Change. Ministry of Environment, Forest and Climate Change provided financial assistance to the states or union territories under National Wetland Conservation Program and National Lake Conservation Plan. NWCP and NLCP have been merged into a centrally sponsored scheme, that is National Plan for Conservation of Aquatic Ecosystem. Question number 16. New India Literacy Program will be implemented as which type of scheme? ನವಭಾರತ ಸಾಕ್ಷರತಾ ಕಾರ್ಯಕ್ರಮವನ್ನು ಯಾವ ರೀತಿಯ ಯೋಜನೆಯಾಗಿ ಜಾರಿಗೊಳಿಸಲಾಯಿತು? ಆಪ್ಷನ್ ಎ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಆಪ್ಷನ್ ಬಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಆಪ್ಷನ್ ಸಿ ಕೋರ್ ಸ್ಕೀಮ್, ಆಪ್ಷನ್ ಡಿ ಕೋರ್ ಆಫ್ ದ ಕೋರ್ ಸ್ಕೀಮ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. So New India Literacy Program, it is a centrally sponsored scheme launched by the Indian government. It will be implemented over 5 years from 2022-23 to 26-27. Question number 17. The Foundational Literacy and Numeracy Assessment Test is organized under which program? ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಫೌಂಡೇಶನಲ್ ಲಿಟ್ರಸಿ ಮತ್ತು ಸಂಖ್ಯಾಶಾಸ್ತ್ರದ ಮೌಲ್ಯಮಾಪನ ಪರೀಕ್ಷೆಯನ್ನು ಆಯೋಜಿಸಲಾಗಿದೆ? ಆಪ್ಷನ್ ಎ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ್, ಆಪ್ಷನ್ ಬಿ ನ್ಯೂ ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮ್, ಆಪ್ಷನ್ ಸಿ ಸ್ಕೀಮ್ ಆಫ್ ವೊಕೇಶನಲ್ ಎಜುಕೇಷನ್, ಆಪ್ಷನ್ ಡಿ ನ್ಯಾಷನಲ್ ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ ಸ್ಕೀಮ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ನ್ಯೂ ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮ್. The first Foundational Literacy and Numeracy Assessment Test is organized under Navabharat Saksharata Karyakram, that is New India Literacy Program. The test was held across 10 states and union territories in the country to assess basic reading, writing, numeracy skills of the neo-literates. Question number 18. What is the theme of National Safety Day 2023? ರಾಷ್ಟ್ರೀಯ ಸುರಕ್ಷತಾ ದಿನ 2023ರ ಥೀಮ್ ಏನು? ಆಪ್ಷನ್ ಎ ಅವರ್ ಏಮ್ ಜೀರೋ ಹಾರ್ಮ್, ಆಪ್ಷನ್ ಬಿ ಅವರ್ ಏಮ್ ಜೀರೋ ಆಕ್ಸಿಡೆಂಟ್, ಆಪ್ಷನ್ ಸಿ ಹೆಲ್ತ್ ಆ್ಯಂಡ್ ಸೇಫ್ಟಿ, ಆಪ್ಷನ್ ಡಿ ಎಲಿಮಿನೇಷನ್ ಆಫ್ ಆಕ್ಯುಪೇಷನಲ್ ಹಜಾರ್ಡ್. The correct answer is option A, our aim zero harm. The National Safety Day, it is celebrated on March 4 across India. It aims to raise awareness about the importance of health and safety at workplaces and create a culture of safety among the general public. The National Safety Day the establishment of National Safety Council of India 1966. Then it was observed for the first time in 1972. The theme for National Safety Day 2023 was Our Aim Zero Harm. Question number 19. When is the World Meteorological Days observed? ವಿಶ್ವ ಹವಾಮಾನ ದಿನವನ್ನು ಯಾವಾಗ ಆಚರಿಸಲಾಗ್ತದೆ? ಮಾರ್ಚ್ 21, ಮಾರ್ಚ್ 23, ಮಾರ್ಚ್ 25, ಮಾರ್ಚ್ 27. The right answer is option B, March 23. World Meteorological Day, it is observed on March 23. It marks the day when the convention establishing the World Meteorological Organization came into force in 1950. The theme of the World Meteorological Day 2023 is the future of weather,
climate and water across generations. Question number 20. Which institution released the Technology and Innovation Report 2023? ಯಾವ ಸಂಸ್ಥೆಯು ತಂತ್ರಜ್ಞಾನ ಮತ್ತು ನಾವೀನ್ಯತೆ ವರದಿ 2023 ಬಿಡುಗಡೆ ಮಾಡಿದೆ? ಆಪ್ಷನ್ ಎ ಯುನಿಸೆಫ್, ಆಪ್ಷನ್ ಬಿ ಯುನೆಸ್ಕೋ, ಆಪ್ಷನ್ ಸಿ UNCTAD, ಆಪ್ಷನ್ ಡಿ ವರ್ಲ್ಡ್ ಎಕನಾಮಿಕ್ ಫೋರಮ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ UNCTAD. So the Technology and Innovation Report 2023 was recently released by the United Nations Conference on Trade and Development. The first question is the main objective of formative evaluation. Option A, to find out difficulties in learning. Option B, to enhance students' learning. Option C, to promote students to the next class. Option D, to develop cooperation among students. ರಚನಾತ್ಮಕ ಮೌಲ್ಯಮಾಪನದ ಮುಖ್ಯ ಉದ್ದೇಶ ಏನು? ಆಪ್ಷನ್ ಎ ಕಲಿಕೆಯಲ್ಲಿನ ತೊಂದರೆಗಳನ್ನು ಕಂಡುಹಿಡಿಯುವುದು. ಆಪ್ಷನ್ ಬಿ ವಿದ್ಯಾರ್ಥಿಗಳ ಕಲಿಕೆಯನ್ನು ಹೆಚ್ಚಿಸುವುದು. ಆಪ್ಷನ್ ಸಿ ಮುಂದಿನ ತರಗತಿಗೆ ವಿದ್ಯಾರ್ಥಿಗಳನ್ನು ಉತ್ತೇಜಿಸುವುದು. ಆಪ್ಷನ್ ಡಿ ವಿದ್ಯಾರ್ಥಿಗಳ ನಡುವೆ ಸಹಕಾರವನ್ನು ಅಭಿವೃದ್ಧಿಪಡಿಸುವುದು. ಎಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ ಇಸ್ ಟು ಎನ್ಹಾನ್ಸ್ ದ ಸ್ಟೂಡೆಂಟ್ಸ್ ಲರ್ನಿಂಗ್. ವಿದ್ಯಾರ್ಥಿಗಳಲ್ಲಿ ಕಲಿಕೆಯನ್ನು ಹೆಚ್ಚಿಸುವುದು ಈ ಒಂದು ರಚನಾತ್ಮಕ ಮೌಲ್ಯಮಾಪನದ ಉದ್ದೇಶ ಆಗಿರುತ್ತೆ. ಸೊ ಹೀಗಾಗಿ ಆಪ್ಷನ್ ಬಿ ಸರಿಯಾಗಿದೆ. ಸೊ ದ ಗೋಲ್ ಆಫ್ ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ ಇಸ್ ಟು ಮಾನಿಟರ್ ಸ್ಟೂಡೆಂಟ್ ಲರ್ನಿಂಗ್ and to provide ongoing feedback that can be used by the instructors to improve their teaching and also by students to improve their learning. So formative evaluation, it is going to identify the strengths and weaknesses and target areas that students need to work and help faculty to recognize where students are struggling and address problems immediately. Question number 2. Which of the following options is not fitting to online teaching concept? ಸೊ ಕೆಳಗಿನ ಯಾವ ಆಯ್ಕೆಗಳು ಆನ್ಲೈನ್ ಬೋಧನಾ ಪರಿಕಲ್ಪನೆಗೆ ಹೊಂದಿಕೆಯಾಗುವುದಿಲ್ಲ? ಆಪ್ಷನ್ ಎ ಸ್ವಯಂಪ್ರಭಾ, ಆಪ್ಷನ್ ಬಿ ಮೂಕ್ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್, ಆಪ್ಷನ್ ಸಿ ಶೋಧಗಂಗಾ, ಆಪ್ಷನ್ ಡಿ ಗೂಗಲ್ ಮೀಟ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಶೋಧಗಂಗಾ. ಇಟ್ ಈಸ್ ನಾಟ್ ಫಿಟ್ಟಿಂಗ್ ಫಾರ್ ಆನ್ಲೈನ್ ಟೀಚಿಂಗ್ ಕಾನ್ಸೆಪ್ಟ್. ಸೊ ಇದು ಶೋಧಗಂಗಾ, ಇದು ಆನ್ಲೈನ್ ಟೀಚಿಂಗ್ ಕ್ಲಾಸಿಗೆ ಸಂಬಂಧಪಟ್ಟಿಲ್ಲ. ಸೊ ಶೋಧಗಂಗಾ, ಇಟ್ ಈಸ್ ಅ ರಿಸರ್ವಾಯರ್ ಆಫ್ ಇಂಡಿಯನ್ ಥೀಸಿಸ್, is a digital repository of thesis and dissertation submitted to the universities in India. ಸೊ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡುವ ಎಲ್ಲ ಥೀಸಿಸ್ಗಳಾಗಿರ್ಬೋದು, ಡೆಸರ್ಟೇಷನ್ಸ್ಗಳಾಗಿರ್ಬೋದು ಶೋಧಗಂಗಾನಲ್ಲಿ ನಮಗೆ ಸಿಗ್ತವೆ. ಕ್ವೆಶನ್ ನಂಬರ್ 3. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ ಇನ್ ರಿಲೇಟೆಡ್ ಟು ಸ್ವಯಂ? ಆಪ್ಷನ್ ಎ, ಇಟ್ ಈಸ್ ಅ ಸಂಸ್ಕೃತ್ ಅಕ್ರಾನಿಮ್ ದಟ್ ಸ್ಟ್ಯಾಂಡ್ಸ್ ಫಾರ್ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ aspiring minds. Option B, it is an Indian massive open online course platform. Option C, it has been developed jointly by MHRD and UGC. Option D, it is under Digital India to give a coordinated stage and pre-entry to web courses covering all advanced education and skill sector courses. ಸ್ವಯಂಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ನಿಜ ಅಲ್ಲ? So here the right answer is option C is correct because it has been developed by jointly by MHRD and UGC. This is wrong here. ರಿಮೈನಿಂಗ್ ಆರ್ ಕರೆಕ್ಟ್. ಇದು ಒಂದು ಸ್ವಯಂ ಒಂದು ಸಂಸ್ಕೃತದ ಪದವಾಗಿದ್ದು ಇದು ಮಹತ್ವಾಕಾಂಕ್ಷಿ ಯುವಕರಿಗೆ ಸಕ್ರಿಯ ಕಲಿಕೆ ವೆಬ್ಗಳನ್ನು ನೀಡ್ತಾ ಇದೆ. ಬೃಹತ್ ಒಂದು ಆನ್ಲೈನ್ ಕೋರ್ಸ್ ಆಗಿದೆ. ಎಲ್ಲ ಶಿಕ್ಷಣ ಕೌಶಲ್ಯ ವಲಯದ ಕೋರ್ಸ್ಗಳನ್ನು ಇದು ಒಳಗೊಂಡಿದೆ. ಎಲ್ಲವೂ ಸರಿಯಾಗಿದೆ. ಆಪ್ಷನ್ ಸಿ ಸರಿಯಾಗಿಲ್ಲ. ಇದು MHRD ಮತ್ತು UGC ಇಂದ ಡೆವಲಪ್ ಆಗಿಲ್ಲ. ಬದಲಾಗಿ ಸ್ವಯಂ ಇಟ್ ಈಸ್ ಆನ್ ಇಂಡಿಯನ್ ಗವರ್ಮೆಂಟ್ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಪ್ಲಾಟ್ಫಾರ್ಮ್. ಇಟ್ ಪ್ರೊವೈಡ್ಸ್ ಎಜುಕೇಷನಲ್ ಆಪರ್ಚುನಿಟೀಸ್ for vast number of university and college students, and Swayam means self in Sanskrit. It stands for study webs of active learning for young aspiring minds, and whatever courses are available here all are free of cost. And the Swayam initiative, it was launched by MHRD, Ministry of Human Resource Development. Now it is known as the Ministry of Education, and Government of India under Digital India to give a coordinated stage and pre-entry to web courses. Question number 4. Which of the following are game-based learning platforms? ಕೆಳಗಿನವುಗಳಲ್ಲಿ ಯಾವುವು ಆಟ ಆಧಾರಿತ ಕಲಿಕೆಯ ವೇದಿಕೆಗಳಾಗಿವೆ? ಕಹೂತ್, ಸಾಕ್ರೆಟಿವ್, ಕ್ವಿಜ್, PG ಪಾಠಶಾಲಾ, then Edmodo. So the right answer is option B. A, B and C are correct. Kahoot, Socrative and Quizzes, these are the game based learning platforms. Kahoot ಆಗಿರಬಹುದು, ಸಾಕ್ರೆಟಿವ್ ಆಗಿರಬಹುದು, ರಸಪ್ರಶ್ನೆ ಆಗಿರಬಹುದು, ಈ ಮೂರು ಕೂಡ ಏನಾಗಿವೆ? ಆಟದ ಆಧಾರಿತ ಕಲಿಕೆಯ ವೇದಿಕೆಗಳು. Kahoot allows educators to engage their students with dynamic and interactive game based learning. Then Socrative, an innovative new site in which educators can differentiate instruction through a unique game based learning system.
Quizzes, Quizlet, it is a super simple tool to help students study, learn and practice new materials. Question number 5. Classifications that are commonly utilized as a way of describing different kinds of learning behaviors and characteristics that we wish our students to develop is termed as. ನಮ್ಮ ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಬೇಕೆಂದು ನಾವು ಬಯಸುವ ವಿವಿಧ ರೀತಿಯ ಕಲಿಕೆಯ ನಡವಳಿಕೆಗಳು ಮತ್ತು ಗುಣಲಕ್ಷಣಗಳನ್ನು ವಿವರಿಸುವ ವಿಧಾನವಾಗಿ ಸಾಮಾನ್ಯವಾಗಿ ಬಳಸಲಾಗುವ ವರ್ಗೀಕರಣವನ್ನು ಏನಂತ ಕರೆಯಲಾಗುತ್ತೆ? ಆಬ್ಜೆಕ್ಟಿವ್ ಬೇಸ್ಡ್ ಎಜುಕೇಷನ್, ಆಬ್ಜೆಕ್ಟಿವ್ಸ್ ಆಫ್ ಎಜುಕೇಷನ್, ಎಜುಕೇಷನಲ್ ಟ್ಯಾಕ್ಸಾನಮಿ, ಡೊಮೇನ್ಸ್ ಆಫ್ ಲರ್ನಿಂಗ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಎಜುಕೇಷನಲ್ ಟ್ಯಾಕ್ಸಾನಮಿ. ಶೈಕ್ಷಣಿಕ ಟ್ಯಾಕ್ಸಾನಮಿ ಸರಿಯಾದ ಉತ್ತರ. Question number 6. The purpose of lesson plan is option A to prepare all that the teacher wants to teach in one class. Option B to enumerate the teaching strategies to be adopted. Option C to make detailed plan about reviewing questioning. Option D to set the objectives of teaching a lesson in the class. ಪಾಠ ಯೋಜನೆಯ ಉದ್ದೇಶ. ಆಪ್ಷನ್ ಎ ಶಿಕ್ಷಕರು ಒಂದೇ ತರಗತಿಯಲ್ಲಿ ಕಲಿಸಲು ಬಯಸುವ ಎಲ್ಲವನ್ನು ಸಿದ್ಧಪಡಿಸುವುದು. ಆಪ್ಷನ್ ಬಿ ಅಳವಡಿಸಿಕೊಳ್ಳಬೇಕಾದ ಬೋಧನಾ ತಂತ್ರಗಳನ್ನು ಪಟ್ಟಿ ಮಾಡುವುದು. ಆಪ್ಷನ್ ಸಿ ಮರುಪರಿಶೀಲನೆಯ ಪ್ರಶ್ನೆಯ ಬಗ್ಗೆ ವಿವರವಾದ ಯೋಜನೆಯನ್ನು ಮಾಡುವುದು. ಆಪ್ಷನ್ ಡಿ ತರಗತಿಯಲ್ಲಿ ಪಾಠವನ್ನು ಕಲಿಸುವ ಉದ್ದೇಶಗಳನ್ನು ಹೊಂದಿಸುವುದು. The right answer for this question is option D. The purpose of lesson plan is to set the objectives of teaching lessons in the class. So whatever you are going to teach in the class, the objectives will be set by using lesson plan. So ಪಾಠ ಯೋಜನೆಯನ್ನು ಮಾಡೋದ್ರಿಂದ ಯಾವ ಪಾಠವನ್ನು ಮಾಡ್ತಾ ಇದ್ದೀವಿ, ಏನು ವಿಷಯವನ್ನು ಹೇಳ್ತಿದ್ದೀವಲ್ಲ ಅದರ ಉದ್ದೇಶಗಳನ್ನು ನಾವು ಸರಿಯಾಗಿ ಇಲ್ಲಿ ಹೊಂದಿಸಬಹುದು. So lesson plans to learners, what they will learn and how they will be assessed, and they help instructors to organize content, material, time, strategies and assistance in the classroom. Question number 7. The main purpose of maintaining a human climate in the classroom is. Option A, understand each student's family background. Option B, enhance development of total personality of student. Option C, know the interest and special needs of each student. Option D, promote constructive and positive behavior among students. ತರಗತಿಯಲ್ಲಿ ಮಾನವ ಹ್ಯೂಮನ್ ಕ್ಲೈಮೇಟನ್ನು ನಿರ್ವಹಿಸುವ ಮುಖ್ಯ ಉದ್ದೇಶ. ಆಪ್ಷನ್ ಎ, ಪ್ರತಿ ವಿದ್ಯಾರ್ಥಿಯ ಕುಟುಂಬದ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳುವುದು. ಆಪ್ಷನ್ ಬಿ, ವಿದ್ಯಾರ್ಥಿಯ ಒಟ್ಟು ವ್ಯಕ್ತಿತ್ವದ ಬೆಳವಣಿಗೆಯನ್ನು ಹೆಚ್ಚಿಸುವುದು. ಆಪ್ಷನ್ ಸಿ, ಪ್ರತಿ ವಿದ್ಯಾರ್ಥಿಯ ಆಸಕ್ತಿ ಮತ್ತು ವಿಶೇಷ ಅಗತ್ಯಗಳನ್ನು ತಿಳಿಯುವುದು. ಆಪ್ಷನ್ ಡಿ, ವಿದ್ಯಾರ್ಥಿಗಳಲ್ಲಿ ರಚನಾತ್ಮಕ ಮತ್ತು ಸಕಾರಾತ್ಮಕ ನಡವಳಿಕೆಯನ್ನು ಉತ್ತೇಜಿಸುವುದು. The right answer is option B. The main purpose of maintaining human climate in the classroom is enhance development of total personality of the student. ಸೊ ವಿದ್ಯಾರ್ಥಿಯ ಒಟ್ಟು ವ್ಯಕ್ತಿತ್ವದ ಬೆಳವಣಿಗೆಯನ್ನು ಹೆಚ್ಚಿಸುವುದು ಮಾನವ ಹವಾಮಾನವನ್ನು ನಿರ್ಮಿಸುವ ಉದ್ದೇಶವಾಗಿರುತ್ತದೆ. Question number 8. One of the most favorable factor in selecting a teaching profession is. Option A, good social status and income. Option B, minimum working anxiety. Option C, opportunity for doing socially useful work. Option D, maximum job satisfaction due to less mental pressure. ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡುವಲ್ಲಿ ಅತ್ಯಂತ ಅನುಕೂಲಕರ ಅಂಶ ಯಾವುದು? ಉತ್ತಮ ಸಾಮಾಜಿಕ ಸ್ಥಾನಮಾನ ಮತ್ತು ಆದಾಯ, ಕನಿಷ್ಠ ಕೆಲಸದ ಆತಂಕ, ಸಮಾಜಮುಖಿ ಕೆಲಸ ಮಾಡಲು ಅವಕಾಶ, ಕಡಿಮೆ ಮಾನಸಿಕ ಒತ್ತಡದಿಂದ ಗರಿಷ್ಠ ಉದ್ಯೋಗ ತೃಪ್ತಿ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಆಪರ್ಚುನಿಟಿ ಫಾರ್ ಡೂಯಿಂಗ್ ಸೋಷಿಯಲಿ ಯೂಸ್ಫುಲ್ ವರ್ಕ್. ಸೊ ವಿ ಆರ್ ಗೋಯಿಂಗ್ ಟು ಚೂಸ್ ಟೀಚಿಂಗ್ ಪ್ರೊಫೆಷನ್. ಸೊ ಆ ಶಿಕ್ಷಣ ವೃತ್ತಿಯ ಒಂದು ಅನುಕೂಲಕರ ಅಂಶ ಅಂತಂದರೆ ಸಮಾಜಮುಖಿ ಕೆಲಸವನ್ನು ಮಾಡಲು ಇಲ್ಲಿ ಅವಕಾಶ ಇದೆ. ಕ್ವೆಶನ್ ನಂಬರ್ 9. ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಕಮ್ ಅಂಡರ್ ದ ಪಿಲ್ಲರ್ಸ್ ಆಫ್ ಎಜುಕೇಷನ್? ಈ ಕೆಳಗಿನವುಗಳಲ್ಲಿ ಯಾವುದು ಶಿಕ್ಷಣದ ಸ್ತಂಭಗಳಲ್ಲಿ ಬರುವುದಿಲ್ಲ? ಆಪ್ಷನ್ ಎ, ಲರ್ನಿಂಗ್ ಟು ಡೂ. ಆಪ್ಷನ್ ಬಿ, ಲರ್ನಿಂಗ್ ಟು ಲಿವ್ ಟುಗೆದರ್. ಆಪ್ಷನ್ ಸಿ, ಲರ್ನಿಂಗ್ ಟು ಬಿ. ಆಪ್ಷನ್ ಡಿ, ಲರ್ನಿಂಗ್ ಟು ಲರ್ನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಲರ್ನಿಂಗ್ ಟು ಲರ್ನ್. Yes, according to UNESCO's learning, the 4 pillars of education are learning to know, learning to do, learning to live together and learning to be. Question number 10. Arrange the following according to the year which the report was implemented. ವರದಿಯನ್ನು ಕಾರ್ಯಗತಗೊಳಿಸಿದ ವರ್ಷಕ್ಕೆ ಅನುಗುಣವಾಗಿ ಕೆಳಗಿನವುಗಳನ್ನು ಜೋಡಿಸಿ. ಸಾರ್ಜೆಂಟ್ ರಿಪೋರ್ಟ್, ಮೊದಲಿಯರ್ ಕಮಿಷನ್ ರಿಪೋರ್ಟ್, ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್, ಯಶ್ಪಾಲ್ ಕಮಿಟಿ. The right answer is option C here. First one is Sargent report, then next one is University Education Commission, then Mudaliar Commission report, then at the end Yashpal Committee report. Question number 11. The major function of educational philosophy is to.
Option A, update teachers' knowledge about the subject of teaching. Option B, examine the rational foundations of school practices. Option C, maintain a proper control over the students. Option D, make an individual self-dependent. ಶೈಕ್ಷಣಿಕ ತತ್ವಶಾಸ್ತ್ರದ ಪ್ರಮುಖ ಕಾರ್ಯವೆಂದರೆ ಆಪ್ಷನ್ ಎ ಬೋಧನೆಯ ವಿಷಯದ ಬಗ್ಗೆ ಶಿಕ್ಷಕರ ಜ್ಞಾನವನ್ನು ನವೀಕರಿಸುವುದು. ಆಪ್ಷನ್ ಬಿ ಶಾಲೆಯ ಅಭ್ಯಾಸಗಳ ತರ್ಕಬದ್ಧ ಅಡಿಪಾಯವನ್ನು ಪರೀಕ್ಷಿಸುವುದು. ಆಪ್ಷನ್ ಸಿ ವಿದ್ಯಾರ್ಥಿಗಳ ಮೇಲೆ ಸರಿಯಾದ ನಿಯಂತ್ರಣವನ್ನು ಕಾಪಾಡಿಕೊಳ್ಳುವುದು. ಆಪ್ಷನ್ ಡಿ ಒಬ್ಬ ವ್ಯಕ್ತಿಯನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದು. Yes, the right answer is option B. The major function of educational philosophy is examine the rational foundations of school practices. ಶೈಕ್ಷಣಿಕ ತತ್ವಶಾಸ್ತ್ರದ ಪ್ರಮುಖ ಕಾರ್ಯ ಶಾಲೆಯ ಅಭ್ಯಾಸಗಳ ತರ್ಕಬದ್ಧ ಅಡಿಪಾಯವನ್ನು ಪರೀಕ್ಷಿಸುವುದು. Question number 12, match the following levels of teaching and focus. So, a memory level, understanding level, reflective level, autonomous level. And here focus points are given. The right answer is option A. Memory level, here the least thoughtful, it is known as the least thoughtful level. Then understanding level, for this mastery of the subject is needed. Reflective level, it is most thoughtful level. Autonomous level, control over one's own learning. So option A is correct. Question number 13, which among the following are teacher centered methods of teaching? Lecturing with PowerPoint presentation, heuristic method, team teaching, pair share discussions. ಈ ಕೆಳಗಿನವುಗಳಲ್ಲಿ ಯಾವುದು ಶಿಕ್ಷಕ ಕೇಂದ್ರಿತ ಬೋಧನಾ ವಿಧಾನವಾಗಿದೆ? ಫಸ್ಟ್ ಒನ್ ಪವರ್ ಪಾಯಿಂಟ್ ಪ್ರಸ್ತುತಿ, ಉಪನ್ಯಾಸ, ಹ್ಯೂರಿಸ್ಟಿಕ್ ವಿಧಾನ, ತಂಡದ ಬೋಧನೆ, ಜೋಡಿ ಹಂಚಿಕೆ ಚರ್ಚೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 1 and 3, lecturing with PowerPoint presentation and team teaching. So option C is correct. And 1 and 3 are ಟೀಚರ್ ಸೆಂಟರ್ಡ್ ಮೆಥಡ್. ಇಲ್ಲಿ ಪವರ್ ಪಾಯಿಂಟ್ ಪ್ರಸ್ತುತಿಯೊಂದಿಗೆ ಉಪನ್ಯಾಸ ವಿಧಾನ ಮತ್ತು ತಂಡದ ಬೋಧನೆ ಎರಡೂ ಕೂಡ ಶಿಕ್ಷಕ ಕೇಂದ್ರಿತ ವಿಧಾನಗಳಾಗಿವೆ. ಕ್ವೆಶ್ಚನ್ ನಂಬರ್ 14, ದ ಟೈಪ್ ಆಫ್ ಟೆಸ್ಟ್ ವಿಚ್ ಈಸ್ ರಿಲೇಟೆಡ್ ಟು ಮಾಸ್ಟ್ರಿ ಲರ್ನಿಂಗ್. ಪಾಂಡಿತ್ಯದ ಕಲಿಕೆಗೆ ಸಂಬಂಧಿಸಿದ ಪರೀಕ್ಷೆಯ ಪ್ರಕಾರ. ಆಪ್ಷನ್ ಎ ಡಯಾಗ್ನೋಸ್ಟಿಕ್ ಟೆಸ್ಟ್, ಆಪ್ಷನ್ ಬಿ ಕ್ರೈಟೇರಿಯನ್ ರೆಫರೆನ್ಸ್ ಟೆಸ್ಟ್, ಆಪ್ಷನ್ ಸಿ ನಾರ್ಮ್ ರೆಫರೆನ್ಸ್ ಟೆಸ್ಟ್, ಆಪ್ಷನ್ ಡಿ ಅಚೀವ್ಮೆಂಟ್ ಟೆಸ್ಟ್. The right answer is option B, criterion reference test, ಮಾನದಂಡ ಉಲ್ಲೇಖಿತ ಪರೀಕ್ಷೆ. So criterion reference tests and assessment are designed to measure students' performance against a fixed set of predetermined criteria or learning standards. And a criterion reference test, it is a style of test that uses test scores to generate a statement about the behavior that can be expected of a person with that score. Question number 15, NEP 2020 has introduced the term ABC which stands for. NEP 2020 ABC ಎಂಬ ಪದವನ್ನು ಪರಿಚಯಿಸಿದೆ. ABC ಅಂತಂದರೆ ಆಪ್ಷನ್ ಎ ಅಸೆಸ್ಮೆಂಟ್ ಬೇಸ್ಡ್ ಆನ್ ಕ್ರೆಡಿಟ್ಸ್, ಆಪ್ಷನ್ ಬಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್, ಆಪ್ಷನ್ ಸಿ ಅಸೆಸ್ಮೆಂಟ್ ಬ್ಲೆಂಡೆಡ್ ಕರಿಕ್ಯುಲಮ್, ಆಪ್ಷನ್ ಡಿ ಅಕಾಡೆಮಿಕ್ ಬುಕ್ ಆಫ್ ಕ್ರೆಡಿಟ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್. The academic bank of credit referred to as ABC in short. It is a virtual mechanism that will deal with the credits earned by students of higher education institutions. Question number 16, which channel of Swayamprabha deals with management, library science, information science and related subjects? ಸ್ವಯಂಪ್ರಭಾದ ಯಾವ ಒಂದು ಚಾನಲ್ ನಿರ್ವಹಣೆ, ಗ್ರಂಥಾಲಯ ವಿಜ್ಞಾನ, ಮಾಹಿತಿ ವಿಜ್ಞಾನ ಮತ್ತು ಸಂಬಂಧಿತ ವಿಷಯಗಳಿಗೆ ಸಭೆಯೊಂದಿಗೆ ವ್ಯವಹರಿಸುತ್ತದೆ? ಆಪ್ಷನ್ ಎ ವಾಗೀಶ್ ಚಾನಲ್ 1, ಆಪ್ಷನ್ ಬಿ ಕೌಟಿಲ್ಯ ಚಾನಲ್ 7, ಆಪ್ಷನ್ ಸಿ ಪ್ರಬೋಧ್ ಚಾನಲ್ 3, ಆಪ್ಷನ್ ಡಿ ಪ್ರಬಂಧನ ಚಾನಲ್ 5. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಪ್ರಬಂಧನ ಚಾನಲ್ 5. ಎಸ್ ಸ್ವಯಂಪ್ರಭಾ, ಇಟ್ ಈಸ್ ಅ ಸೆಟ್ ಆಫ್ 7 DTH ಚಾನಲ್ಸ್. ಸೊ ಚಾನಲ್ 1 ವಾಗೀಶ್, ದಿಸ್ ಚಾನಲ್ ಡೀಲ್ಸ್ ವಿತ್ ಲ್ಯಾಂಗ್ವೇಜಸ್, ಲಿಟರೇಚರ್ ಆ್ಯಂಡ್ ಕಲ್ಚರ್. ಚಾನಲ್ 2 ಸಂಸ್ಕೃತಿ, ದಿಸ್ ಚಾನಲ್ ಡೀಲ್ಸ್ ವಿತ್ ಸಂಸ್ಕೃತ್, ಯೋಗ ಆ್ಯಂಡ್ ಆಯುರ್ವೇದ. Channel 3 Prabodh, it deals with social sciences and behavioral sciences. Channel 4 Saraswat, it deals with education, psychology, home science and related subjects. Channel 5 Prabandhana deals with management, library science, information science and related subjects. Channel 6 Vidik deals with law, legal studies, human rights and related subjects. Channel 7 NPTEL deals with engineering, science and technology. Question number 17, which are some key factors that can enhance the learning experience for students in a classroom setting? The right answer is option C. A and C are correct here. Providing a structured and organized curriculum, and C, encouraging active participation and class discussions.
Question number 18. What should be the main objective of teaching? Prepare students to pass the examination, to dictate good notes, provide required information related to the subject, to develop thinking power of students. ಬೋಧನೆಯ ಮುಖ್ಯ ಉದ್ದೇಶ ಏನಾಗಿರಬೇಕು? ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು, ಉತ್ತಮ ಟಿಪ್ಪಣಿಗಳನ್ನು ನೀಡುವುದು, ವಿಷಯಕ್ಕೆ ಸಂಬಂಧಿಸಿದ ಅಗತ್ಯ ಮಾಹಿತಿಯನ್ನು ಒದಗಿಸುವುದು, ವಿದ್ಯಾರ್ಥಿಗಳ ಆಲೋಚನಾ ಶಕ್ತಿಯನ್ನು ಅಭಿವೃದ್ಧಿಪಡಿಸುವುದು. The right answer is option D. Main aim of teaching is to develop thinking power of students. ವಿದ್ಯಾರ್ಥಿಗಳ ಆಲೋಚನಾ ಶಕ್ತಿಯನ್ನು ಅಭಿವೃದ್ಧಿಪಡಿಸುವುದು. Question number 19. Which one of the following is an indicative of the quality of teaching? Period of maintaining peace in the classroom, standard of questions raised by the students in the classroom, standard of answers replied by students in the classroom, passing percentage of the students. ಕೆಳಗಿನವುಗಳಲ್ಲಿ ಯಾವುದು ಬೋಧನೆಯ ಗುಣಮಟ್ಟವನ್ನು ಸೂಚಿಸ್ತಾ ಇದೆ? ತರಗತಿಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುವ ಅವಧಿ, ವಿದ್ಯಾರ್ಥಿಗಳು ಎತ್ತುವ ಪ್ರಶ್ನೆಗಳ ಗುಣಮಟ್ಟ, ವಿದ್ಯಾರ್ಥಿಗಳು ಉತ್ತರಿಸುವ ಉತ್ತರಗಳ ಗುಣಮಟ್ಟ, ವಿದ್ಯಾರ್ಥಿಗಳ ಉತ್ತೀರ್ಣದ ಶೇಕಡಾವಾರು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ is right answer. Standard of questions raised by students in the classroom. So please make a correction. Option B is correct. ತರಗತಿ ವಿದ್ಯಾರ್ಥಿಗಳು ಎತ್ತುವ ಪ್ರಶ್ನೆಗಳ ಗುಣಮಟ್ಟ. Question number 20. Student centric classroom is mean for addressing individual differences, reducing teacher oriented lectures, recalling the previous knowledge, engaging the entire class. ವಿದ್ಯಾರ್ಥಿ ಕೇಂದ್ರಿತ ತರಗತಿಯು ವೈಯಕ್ತಿಕ ವ್ಯತ್ಯಾಸಗಳನ್ನು ಪರಿಹರಿಸುತ್ತದೆ, ಶಿಕ್ಷಕ ಆಧಾರಿತ ಉಪನ್ಯಾಸಗಳನ್ನು ಕಡಿಮೆಗೊಳಿಸುತ್ತದೆ, ಹಿಂದಿನ ಜ್ಞಾನವನ್ನು ನೆನಪಿಸಿಕೊಳ್ಳಲು ಇಡೀ ವರ್ಗವನ್ನು ತೊಡಗಿಸಿಕೊಳ್ಳಲು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಅಡ್ರೆಸ್ಸಿಂಗ್ ಇಂಡಿವಿಜುವಲ್ ಡಿಫರೆನ್ಸಸ್, ವೈಯಕ್ತಿಕ ವ್ಯತ್ಯಾಸಗಳನ್ನು ಪರಿಹರಿಸುವುದು. Question number 21. Application of course content in day-to-day life is mainly achieved through. ದಿನನಿತ್ಯದ ಜೀವನದಲ್ಲಿ ಕೋರ್ಸ್ ವಿಷಯದ ಅನ್ವಯವನ್ನು ಮುಖ್ಯವಾಗಿ ಸಾಧಿಸಲಾಗ್ತಾ ಇದೆ. ಆಪ್ಷನ್ ಎ ಡೆಮಾನ್ಸ್ಟ್ರೇಷನ್ ಮೆಥಡ್, ಆಪ್ಷನ್ ಬಿ ಪ್ರೊಜೆಕ್ಟ್ ಮೆಥಡ್, ಆಪ್ಷನ್ ಸಿ ಫೀಲ್ಡ್ ವಿಸಿಟ್, ಆಪ್ಷನ್ ಡಿ ಎನ್ಕ್ವೈರಿ ಮೆಥಡ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಪ್ರೊಜೆಕ್ಟ್ ಮೆಥಡ್, ಯೋಜನೆಯ ವಿಧಾನ. Project method, it is a teacher facilitated collaborative approach where students acquire and apply the knowledge and skills to define and solve realistic problems. Question number 22. In order to maintain students' progress and to modify teaching accordingly, the best method of evaluation is formative evaluation, summative evaluation, qualitative evaluation, objective based evaluation. ವಿದ್ಯಾರ್ಥಿಗಳ ಪ್ರಗತಿಯನ್ನು ಕಾಪಾಡಿಕೊಳ್ಳಲು ಮತ್ತು ಅದಕ್ಕೆ ಅನುಗುಣವಾಗಿ ಬೋಧನೆಯನ್ನು ಮಾರ್ಪಡಿಸಲು ಮೌಲ್ಯಮಾಪನದ ಅತ್ಯುತ್ತಮ ವಿಧಾನ ರಚನಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ, ಗುಣಾತ್ಮಕ ಮೌಲ್ಯಮಾಪನ, ಆಬ್ಜೆಕ್ಟಿವ್ ಆಧಾರಿತ ಮೌಲ್ಯಮಾಪನ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್, ರಚನಾತ್ಮಕ ಮೌಲ್ಯಮಾಪನ. So question number 23, the question, how would you prove that the earth is round or not round? This question is based on comprehension objective, evaluation objective, application objective, synthesis. ಭೂಮಿಯು ದುಂಡಾಗಿದೆ ಅಥವಾ ದುಂಡಾಗಿಲ್ಲ ಎಂಬುದನ್ನು ಸಾಬೀತುಪಡಿಸುವ ಉದ್ದೇಶ, ಕಾಂಪ್ರಿಹೆನ್ಷನ್, ಮೌಲ್ಯಮಾಪನ, ಅಪ್ಲಿಕೇಶನ್, ಸಂಶ್ಲೇಷಣೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇವ್ಯಾಲ್ಯೂಯೇಷನ್, ಮೌಲ್ಯಮಾಪನ. Question number 24, which of the following is not essential for good teaching? Human relation skills, communication skills, attractive personality, ನಾಲೆಜ್ ಆಫ್ ಅಪ್ರಾಪ್ರಿಯೇಟ್ ಟೀಚಿಂಗ್ ಮೆಥಡ್. ಉತ್ತಮ ಬೋಧನೆಗೆ ಯಾವುದು ಅಗತ್ಯವಿಲ್ಲ? ಮಾನವ ಸಂಬಂಧದ ಕೌಶಲ್ಯಗಳು, ಸಂವಹನ ಕೌಶಲ್ಯ, ಆಕರ್ಷಕ ವ್ಯಕ್ತಿತ್ವ, ಸೂಕ್ತ ಬೋಧನಾ ವಿಧಾನಗಳ ಜ್ಞಾನ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಅಟ್ರಾಕ್ಟಿವ್ ಪರ್ಸನಾಲಿಟಿ ಇಸ್ ನಾಟ್ ಎಸೆನ್ಷಿಯಲ್ ಫಾರ್ ಗುಡ್ ಟೀಚಿಂಗ್. ಆಕರ್ಷಕ ವ್ಯಕ್ತಿತ್ವದ ಅವಶ್ಯಕತೆ ಇಲ್ಲ. Sometimes qualities of good teachers includes communication, listening, collaboration, adaptability, empathy and patience. And some other characteristics are engaging the classroom, presence, value in real world learning, exchange of best practices and lifelong love of learning. Question number 25. The most important purpose of guidance of students is to option A help them to understand their own shortcomings, option B help them to change their faculty behavior, option C make them capable of helping themselves, option D direct them about the right path. ವಿದ್ಯಾರ್ಥಿಗಳ ಮಾರ್ಗದರ್ಶನದ ಪ್ರಮುಖ ಉದ್ದೇಶ ಅವರ ಸ್ವಂತ ನ್ಯೂನತೆಗಳನ್ನು ಅರ್ಥ ಮಾಡಿಕೊಳ್ಳಲು ಅವರಿಗೆ ಸಹಾಯ ಮಾಡುವುದು, ಅವರ ಅಧ್ಯಾಪಕರ ನಡವಳಿಕೆಯನ್ನು ಬದಲಾಯಿಸಲು ಅವರಿಗೆ ಸಹಾಯ ಮಾಡುವುದು, ಅವರು ತಮ್ಮನ್ನು ತಾವು ಸಹಾಯ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಆಪ್ಷನ್ ಡಿ ಸರಿಯಾದ ಮಾರ್ಗದ ಬಗ್ಗೆ ಅವರಿಗೆ ನಿರ್ದೇಶನ ನೀಡುವುದು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಮೇಕ್ ದೆಮ್ ಕೆಪೇಬಲ್ ಆಫ್ ಹೆಲ್ಪಿಂಗ್ ದೆಮ್ಸೆಲ್ಸ್. ಅವರು ತಮ್ಮನ್ನು ತಾವು ಸಹಾಯ ಮಾಡುವ ಸಾಮರ್ಥ್ಯವನ್ನು ಬೆಳೆಸು. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವೆಶನ್ಸ್. ದ ಫಸ್ಟ್ ಕ್ವೆಶನ್ ಈಸ್, ಹ್ಯಾಸ್ ಕಂಪೇರ್ಡ್ ಟು ಕ್ವಾಂಟಿಟೇಟಿವ್ ರಿಸರ್ಚರ್ಸ್, qualitative researchers may lay more emphasis on
ಆಪ್ಷನ್ ಎ ಮೆಜರ್ಮೆಂಟ್, ಆಪ್ಷನ್ ಬಿ ಕಾಜಾಲಿಟಿ, ಆಪ್ಷನ್ ಸಿ ಕಂಟೆಕ್ಸ್ಟ್, ಆಪ್ಷನ್ ಡಿ ಜನರಲೈಸೇಷನ್. ಪರಿಮಾಣಾತ್ಮಕ ಸಂಶೋಧಕರಿಗೆ ಹೋಲಿಸಿದರೆ ಗುಣಾತ್ಮಕ ಸಂಶೋಧಕರು ಹೆಚ್ಚು ಯಾವುದಕ್ಕೆ ಒತ್ತನ್ನು ನೀಡ್ತಾ ಇದ್ದಾರೆ? ಆಪ್ಷನ್ ಎ ಮಾಪನ, ಆಪ್ಷನ್ ಬಿ ಕಾರಣತ್ವ, ಆಪ್ಷನ್ ಸಿ ಸಂದರ್ಭ, ಆಪ್ಷನ್ ಡಿ ಸಾಮಾನ್ಯೀಕರಣ. Yes, here the right answer is option C, context. So qualitative research, it is going to focus on the understand of context, meaning and subjective experiences of individuals or any groups. And context, it is a crucial in qualitative research. It is going to help the researchers to interpret and analyze the data within a specific environment. Question number 2, converting a question into a researchable problem. It is called solution, examination, problem formulation, problem solving. ಪ್ರಶ್ನೆಯನ್ನು ಸಂಶೋಧಿಸಬಹುದಾದ ಸಮಸ್ಯೆಯಾಗಿ ಪರಿವರ್ತಿಸುವುದನ್ನು ಏನಂತ ಕರಿತಾ ಇದ್ದೀವಿ? ಪರಿಹಾರ, ಪರೀಕ್ಷೆ, ಸಮಸ್ಯೆಯ ಸೂತ್ರೀಕರಣ, ಸಮಸ್ಯೆಯ ಪರಿಹಾರ. Yes, here the right answer is option C, problem formulation. Yes, converting a question into researchable problem, it is known as the problem formulation. So ಪ್ರಶ್ನೆಯನ್ನು ನಾವು ಸಂಶೋಧನಾ ಸಮಸ್ಯೆಯನ್ನಾಗಿ ಪರಿವರ್ತಿಸುವ ಒಂದು ಕಾರ್ಯಕ್ಕೆ ಸಮಸ್ಯೆಯ ಸೂತ್ರೀಕರಣ ಅಂತ ಕರಿತಾ ಇದ್ದೀವಿ. ಸೊ ಪ್ರಾಬ್ಲಮ್ ಫಾರ್ಮುಲೇಷನ್, ಇಟ್ ಈಸ್ ದ ಪ್ರೊಸೆಸ್ ಆಫ್ ಡಿಫೈನಿಂಗ್ ದ ಸ್ಕೋಪ್ ಆಫ್ ಎ ಪ್ರಾಬ್ಲಮ್, formulating one or more specific questions about it, and establishing the assessment methods needed to address the questions. Question number 3, social science research begins and ends with observation. It is stated by. ಸಮಾಜ ವಿಜ್ಞಾನದ ಸಂಶೋಧನೆಯು ವೀಕ್ಷಣೆಯೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಕೊನೆಗೊಳ್ಳುತ್ತದೆ. ಇದನ್ನು ಯಾರು ನೀಡಿದ್ದಾರೆ? ಆಪ್ಷನ್ ಎ ಪಿ ವಿ ಯಂಗ್, ಆಪ್ಷನ್ ಬಿ ಸಿಡ್ನಿ ವೆಬ್, ಆಪ್ಷನ್ ಸಿ ಕಪ್ಲಾನ್, ಆಪ್ಷನ್ ಡಿ ರೋಜ್. ಎಸ್, ದಿಸ್ ಸ್ಟೇಟ್ಮೆಂಟ್ ಈಸ್ ಗಿವನ್ ಬೈ ಸಿಡ್ನಿ ವೆಬ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಈ ಒಂದು ಸ್ಟೇಟ್ಮೆಂಟನ್ನು ಸಿಡ್ನಿ ವೆಬ್ ಎಂಬುವರು ನೀಡಿದ್ದಾರೆ. Question number 4, interview with a detailed standardized schedule is called clinical interview, structural interview, group interview, direct interview. ವಿವರವಾದ ಪ್ರಮಾಣಿತ ವೇಳಾಪಟ್ಟಿಯೊಂದಿಗೆ ಸಂದರ್ಶನವನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಕ್ಲಿನಿಕಲ್ ಸಂದರ್ಶನ, ಆಪ್ಷನ್ ಬಿ ರಚನಾತ್ಮಕ ಸಂದರ್ಶನ, ಆಪ್ಷನ್ ಸಿ ಗುಂಪು ಸಂದರ್ಶನ, ಆಪ್ಷನ್ ಡಿ ನೇರ ಸಂದರ್ಶನ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸ್ಟ್ರಕ್ಚರಲ್ ಇಂಟರ್ವ್ಯೂ. ಇಂಟರ್ವ್ಯೂ ವಿತ್ ಡಿಟೇಲ್ ಸ್ಟ್ಯಾಂಡರ್ಡೈಸ್ಡ್ ಶೆಡ್ಯೂಲ್, ಇಟ್ ಈಸ್ ಕಾಲ್ಡ್ ಸ್ಟ್ರಕ್ಚರಲ್ ಇಂಟರ್ವ್ಯೂ. ವಿವರವಾದ ಪ್ರಮಾಣೀಕೃತ ವೇಳಾಪಟ್ಟಿಯೊಂದಿಗೆ ಸಂದರ್ಶನವನ್ನು ಕಂಡಕ್ಟ್ ಮಾಡೋದಕ್ಕೆ ರಚನಾತ್ಮಕ ಸಂದರ್ಶನ ಅಂತ ಹೇಳ್ತಾ ಇದ್ದೀವಿ. ಸೊ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ, ಇಟ್ ಈಸ್ ಅ ಟೈಪ್ ಆಫ್ ಇಂಟರ್ವ್ಯೂ. It relies on a set of standardized and predetermined questions to gather the information. Question number 5, in testing a hypothesis, the common error is. ಕಲ್ಪನೆಯನ್ನು ಪರೀಕ್ಷಿಸುವಲ್ಲಿ ಹೈಪೋಥೆಸಿಸನ್ನು ಟೆಸ್ಟ್ ಮಾಡಬೇಕಾದ್ರೆ ಉಂಟಾಗುವ ದೋಷ ಯಾವುದು? ಟೈಪ್ 1, ಟೈಪ್ 1 and 2, ಟೈಪ್ 2, none of the above. The right answer is option B. We are experiencing type 1 and type 2 errors while testing the hypothesis. ನಾವು ಈ ಒಂದು ಊಹೆಯನ್ನು ಪರೀಕ್ಷೆ ಮಾಡಬೇಕಾದ್ರೆ ಟೈಪ್ 1 ಮತ್ತು ಟೈಪ್ 2 ಎಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಸೊ here type 1 error means occurs if an investigator rejects a null hypothesis that is actually true in the population. ಸೊ null hypothesis actually ಸರಿಯಾಗಿರ್ತಾ ಇದೆ, ಬಟ್ ರಿಸರ್ಚರ್ ಅದನ್ನು ತಪ್ಪು ಅಂತ ಭಾವಿಸ್ತಾ ಇದ್ದಾನೆ. ಅದಕ್ಕೆ ನಾವು ಹೇಳ್ತೀವಿ ಟೈಪ್ 1 error. And type 2 error occurs if the researcher fails to reject a null hypothesis that is actually false in the population. So null hypothesis ತಪ್ಪಾಗಿರ್ತಾ ಇದೆ, ಆದರೆ ರಿಸರ್ಚರ್ ಸರಿ ಅಂತ ಭಾವಿಸ್ತಾ ಇದ್ದಾನೆ. ಅದಕ್ಕೆ ಟೈಪ್ 2 error ಅಂತ ಕರಿತೀವಿ. Question number 6, data related to human beings are called territorial data, organizational data, peripheral data, demographic data. ಮನುಷ್ಯರಿಗೆ ಸಂಬಂಧಿಸಿದ ಡೇಟಾವನ್ನು ಏನಂತ ಕರಿತಾ ಇದ್ದೀವಿ? ಪ್ರಾದೇಶಿಕ ಡೇಟಾ, ಸಾಂಸ್ಥಿಕ ಡೇಟಾ, ಬಾಹ್ಯ ಡೇಟಾ, ಜನಸಂಖ್ಯಾ ಡೇಟಾ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಡೆಮೋಗ್ರಾಫಿಕ್ ಡೇಟಾ. Demographic data can come in many forms, but most often it is described in the distribution of characteristics found in populations such as age, gender, marital status, household structure, income, wealth, education, religion, and so on. Question number 7, the report submitted when there is a time lag between data collection and presentation of result. It is called thesis, interim report, summary report, article. ಡೇಟಾ ಸಂಗ್ರಹಣೆ ಮತ್ತು ಸಮಯದ ವಿಳಂಬದ ನಡುವೆ ಇದ್ದಾಗ ಸಲ್ಲಿಸಿದ ವರದಿಯ ಫಲಿತಾಂಶದ ಪ್ರಸ್ತುತಿಯನ್ನು ಏನಂತ ಕರಿತಾ ಇದ್ದೀವಿ?
ಆಪ್ಷನ್ ಎ ಪ್ರಬಂಧ, ಆಪ್ಷನ್ ಬಿ ಮಧ್ಯಂತರ ವರದಿ, ಆಪ್ಷನ್ ಸಿ ಸಾರಾಂಶ ವರದಿ, ಆಪ್ಷನ್ ಡಿ ಲೇಖನ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಂಟರಿಮ್ ರಿಪೋರ್ಟ್, ಮಧ್ಯಂತರ ವರದಿ. Question number 8. In research report, dash is used to acknowledge in-depthness. Bibliography, index, appendix, footnotes. ಸಂಶೋಧನಾ ವರದಿಯಲ್ಲಿ ಡ್ಯಾಶ್ ಋಣಭಾರವನ್ನು ಅಂಗೀಕರಿಸಲು ಬಳಸಲಾಗ್ತಾ ಇದೆ. ಗ್ರಂಥಸೂಚಿ, ಸೂಚ್ಯಂಕ, ಅನುಬಂಧ, ಅಡಿ ಟಿಪ್ಪಣಿಗಳು. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಡಿ ಫೂಟ್ ನೋಟ್ಸ್. ಅಡಿ ಟಿಪ್ಪಣಿ ಅಂತ ಕರಿತಾ ಇದ್ದೀವಿ. ಸೊ ಫೂಟ್ ನೋಟ್ಸ್, ಇಟ್ ಈಸ್ ಅ ರೆಫರೆನ್ಸ್ ಪ್ಲೇಸ್ಡ್ ಅಟ್ ದ ಬಾಟಮ್ ಆಫ್ ಎ ಪೇಜ್. They are referenced in the text in the same way as a citation. Question number 9. Selecting sample units in just a hit and miss fashion is called convenient sampling, purposive sampling, stratified sampling, proportionate sampling. ಮಾದರಿ ಘಟಕಗಳನ್ನು ಕೇವಲ ಹಿಟ್ ಮತ್ತು ಮಿಸ್ ಶೈಲಿಯಲ್ಲಿ ಆಯ್ಕೆ ಮಾಡುವುದನ್ನು ಏನಂತ ಕರಿತಾ ಇದ್ದೀವಿ? ಅನುಕೂಲತೆಯ ಮಾದರಿ, ಉದ್ದೇಶಪೂರ್ವಕ ಮಾದರಿ, ಶ್ರೇಣೀಕೃತ ಮಾದರಿ, ಅನುಪಾತ ಮಾದರಿ. The right answer is option A, convenience sampling, ಅನುಕೂಲತೆಯ ಮಾದರಿ. Convenience sampling, it is also known as the grab sampling, accidental sampling or opportunity sampling. It is a type of non-probability sampling that is going to involve the sample being drawn from the part of the population that is close to hand. Question number 10. A technique of building up a list or a sample of a special population by using an initial set of members as informants is called quota sampling, convenience sampling, snowball sampling, purposive sampling. ಆರಂಭಿಕ ಸದಸ್ಯರನ್ನು ಮಾಹಿತಿದಾರರಾಗಿ ಬಳಸಿಕೊಂಡು ವಿಶೇಷ ಜನಸಂಖ್ಯೆಯ ಪಟ್ಟಿ ಅಥವಾ ಮಾದರಿಯನ್ನು ನಿರ್ಮಿಸುವ ತಂತ್ರವನ್ನು ಏನಂತ ಕರಿತಾ ಇದ್ದೀವಿ? ಕೋಟಾ ಮಾದರಿ, ಅನುಕೂಲ ಮಾದರಿ, ಸ್ನೋಬಾಲ್ ಸ್ಯಾಂಪ್ಲಿಂಗ್, ಉದ್ದೇಶಪೂರ್ವಕ ಮಾದರಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸ್ನೋಬಾಲ್ ಸ್ಯಾಂಪ್ಲಿಂಗ್. Question number 11. Summarizing raw data and displaying them on a compact statistical tables for analysis. It is tabulation, coding, transcription, editing. ಕಚ್ಚಾ ದತ್ತಾಂಶಗಳನ್ನು ಸಂಕ್ಷಿಪ್ತಗೊಳಿಸುವುದು ಮತ್ತು ವಿಶ್ಲೇಷಣೆಗಾಗಿ ಕಾಂಪ್ಯಾಕ್ಟ್ ಸಂಖ್ಯಾಶಾಸ್ತ್ರೀಯ ಕೋಷ್ಟಕಗಳನ್ನು ಪ್ರದರ್ಶಿಸುವುದಕ್ಕೆ ಏನಂತ ಕರಿತಾ ಇದ್ದೀವಿ? ಟ್ಯಾಬ್ಯುಲೇಷನ್, ಕೋಡಿಂಗ್, ಪ್ರತಿಲೇಖನ, ಸಂಪಾದನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಟ್ಯಾಬ್ಯುಲೇಷನ್. Question number 12. Propositions which describe the characteristics are dash hypothesis. Option A, descriptive hypothesis. Option B, imaginative hypothesis. Option C, relational hypothesis. Option D, variable hypothesis. ಗುಣಲಕ್ಷಣಗಳನ್ನು ವಿವರಿಸುವ ಪ್ರಸ್ತಾಪಗಳನ್ನು ಡ್ಯಾಶ್ ಕಲ್ಪನೆಗಳು ಅಂತ ಹೇಳ್ತಾ ಇದ್ದೀವಿ. ವಿವರಣಾತ್ಮಕ, ಕಾಲ್ಪನಿಕ, ಸಂಬಂಧಿತ, ವೇರಿಯೇಬಲ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಡಿಸ್ಕ್ರಿಪ್ಟಿವ್ ಹೈಪೋಥೆಸಿಸ್. ವಿವರಣಾತ್ಮಕ ಊಹೆ ಅಥವಾ ಕಲ್ಪನೆ. So descriptive hypothesis is going to present the existence, size, type and distribution of variables. The descriptive hypothesis, it contains only one variable. It does not present the relationship between or among the variables. Question number 13. A hypothesis which develops while planning the research is null hypothesis, working hypothesis, relational hypothesis, descriptive hypothesis. ಸಂಶೋಧನೆಯನ್ನು ಯೋಜಿಸುವಾಗ ಅಭಿವೃದ್ಧಿಗೊಳ್ಳುವ ಒಂದು ಕಲ್ಪನೆ, ಶೂನ್ಯ ಕಲ್ಪನೆ, ಕಾರ್ಯಕ್ರಮ ಕಲ್ಪನೆ, ಸಂಬಂಧಿತ ಕಲ್ಪನೆ, ವಿವರಣಾತ್ಮಕ ಕಲ್ಪನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ವರ್ಕಿಂಗ್ ಹೈಪೋಥೆಸಿಸ್. A working hypothesis, it is a hypothesis that is provisionally accepted as a basis for further research. Question number 14. Identifying causes of a problem and possible solution to a problem is field study, diagnostic study, action study, pilot study. ಸಮಸ್ಯೆಯ ಕಾರಣಗಳನ್ನು ಗುರುತಿಸುವುದು ಮತ್ತು ಸಮಸ್ಯೆಗಳಿಗೆ ಸಂಭವನೀಯ ಪರಿಹಾರವನ್ನು ಕಂಡುಹಿಡಿಯೋದಕ್ಕೆ ಏನಂತ ಕರಿತಾ ಇದ್ದೀವಿ? ಕ್ಷೇತ್ರ ಅಧ್ಯಯನ, ರೋಗ ನಿರ್ಣಯ ಅಧ್ಯಯನ, ಕ್ರಿಯೆಯ ಅಧ್ಯಯನ, ಪೈಲಟ್ ಅಧ್ಯಯನ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, diagnostic study. Question number 15. Sampling which provides for a known non-zero chance of selection is probability sampling, non-probability sampling, multiple choice analysis. ಗೊತ್ತಿರುವ ಶೂನ್ಯವಲ್ಲದ ಆಯ್ಕೆಯ ಅವಕಾಶವನ್ನು ಒದಗಿಸುವ ಮಾದರಿ, ಸಂಭವನೀಯತೆಯ ಮಾದರಿ, ಸಂಭವನೀಯತೆಯಲ್ಲದ ಮಾದರಿ, ಬಹು ಆಯ್ಕೆ ಮಾದರಿ, ವಿಶ್ಲೇಷಣೆಯ ಮಾದರಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್, ಸಂಭವನೀಯತೆಯ ಮಾದರಿ.
Probability sampling refers to the selection of a sample from a population when the selection is based on the principle of randomization. So that is random selection or by chance. It is more complex, more time consuming and also more costly. Question number 16. An example of probability sampling is quota sampling, snowball sampling, purposive sampling, lottery method. ಸಂಭವನೀಯತೆಯ ಮಾದರಿಯ ಒಂದು ಉದಾಹರಣೆ ಕೋಟಾ ಮಾದರಿ, ಸ್ನೋಬಾಲ್ ಮಾದರಿ, ಉದ್ದೇಶಪೂರ್ವಕ ಮಾದರಿ, ಲಾಟರಿ ವಿಧಾನ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಲಾಟರಿ ಮೆಥಡ್. ಲಾಟರಿ ವಿಧಾನ ಸರಿಯಾಗಿದೆ. Question number 17. An example of non-personal method of data collection is ಇಂಟರ್ವ್ಯೂ, ಗ್ರೂಪ್ ಇಂಟರ್ವ್ಯೂ, ಶೆಡ್ಯೂಲ್, ಟೆಲಿಫೋನ್ ಇಂಟರ್ವ್ಯೂ. ಡೇಟಾ ಸಂಗ್ರಹಣೆಯ ವೈಯಕ್ತಿಕವಲ್ಲದ ವಿಧಾನದ ಉದಾಹರಣೆ ಸಂದರ್ಶನ, ಗುಂಪು ಸಂದರ್ಶನ, ವೇಳಾಪಟ್ಟಿ, ದೂರವಾಣಿ ಸಂದರ್ಶನ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಟೆಲಿಫೋನ್ ಇಂಟರ್ವ್ಯೂ. ದೂರವಾಣಿ ಸಂದರ್ಶನ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 18. ರಿಸರ್ಚ್ ರಿಲೇಟೆಡ್ ಟು ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಆರ್ ಕಾನ್ಸೆಪ್ಟ್ಸ್ ಈಸ್ ಎಂಪಿರಿಕಲ್ ರಿಸರ್ಚ್, ಕಾನ್ಸೆಪ್ಚುವಲ್ ರಿಸರ್ಚ್, ಕ್ವಾಂಟಿಟೇಟಿವ್ ರಿಸರ್ಚ್, ಕ್ವಾಲಿಟೇಟಿವ್ ರಿಸರ್ಚ್. ಅಮೂರ್ತ ವಿಚಾರಗಳು ಅಥವಾ ಪರಿಕಲ್ಪನೆಗಳಿಗೆ ಸಂಬಂಧಿಸಿದ ಸಂಶೋಧನೆ, ಪ್ರಾಯೋಗಿಕ ಸಂಶೋಧನೆ, ಪರಿಕಲ್ಪನಾ ಸಂಶೋಧನೆ, ಪರಿಮಾಣಾತ್ಮಕ ಸಂಶೋಧನೆ, ಗುಣಾತ್ಮಕ ಸಂಶೋಧನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕಾನ್ಸೆಪ್ಚುವಲ್ ರಿಸರ್ಚ್. ಪರಿಕಲ್ಪನಾ ಸಂಶೋಧನೆ ಸರಿಯಾಗಿದೆ. ಇಟ್ ಈಸ್ ರಿಲೇಟೆಡ್ ಟು ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಆರ್ ಕಾನ್ಸೆಪ್ಟ್ಸ್. ಈ ಒಂದು ಪರಿಕಲ್ಪನಾ ಸಂಶೋಧನೆ ಇದು ವಿಚಾರಗಳಿಗೆ, ಪರಿಕಲ್ಪನೆಗಳಿಗೆ ಸಂಬಂಧಿಸಿದೆ. It is defined as methodology wherein research is conducted by observing and analyzing already present information on a given topic. It doesn't involve conducting any practical experiments. It is related to only present ideas. Question number 19. A research which follows case study method is called clinical or diagnostic, casual, analytical, qualitative. ಕೇಸ್ ಸ್ಟಡಿ ವಿಧಾನವನ್ನು ಅನುಸರಿಸುವ ಸಂಶೋಧನೆಯನ್ನು ಏನಂತ ಕರಿತಾ ಇದ್ದೀವಿ? ಕ್ಲಿನಿಕಲ್ ಅಥವಾ ಡಯಾಗ್ನೋಸ್ಟಿಕ್, ಕಾರಣ, ವಿಶ್ಲೇಷಣಾತ್ಮಕ, ಗುಣಾತ್ಮಕ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕ್ಲಿನಿಕಲ್ ಆರ್ ಡಯಾಗ್ನೋಸ್ಟಿಕ್. ಕ್ವೆಶ್ಚನ್ ನಂಬರ್ 20. ರಿಸರ್ಚ್ ಥ್ರೂ ಎಕ್ಸ್ಪಿರಿಮೆಂಟ್ ಆ್ಯಂಡ್ ಅಬ್ಸರ್ವೇಷನ್ ಈಸ್ ಕಾಲ್ಡ್ ಕ್ಲಿನಿಕಲ್ ರಿಸರ್ಚ್, ಎಕ್ಸ್ಪಿರಿಮೆಂಟಲ್ ರಿಸರ್ಚ್, ಲ್ಯಾಬ್ರೇಟರಿ ರಿಸರ್ಚ್, ಎಂಪಿರಿಕಲ್ ರಿಸರ್ಚ್. ಪ್ರಯೋಗ ಮತ್ತು ವೀಕ್ಷಣೆಯ ಮೂಲಕ ಸಂಶೋಧನೆಯನ್ನು ಏನಂತ ಕರಿತಾ ಇದ್ದೀವಿ? ಕ್ಲಿನಿಕಲ್ ಸಂಶೋಧನೆ, ಪ್ರಾಯೋಗಿಕ ಸಂಶೋಧನೆ, ಪ್ರಯೋಗಾಲಯ ಸಂಶೋಧನೆ, ಪ್ರಾಯೋಗಿಕ ಸಂಶೋಧನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಎಂಪಿರಿಕಲ್ ರಿಸರ್ಚ್. Research through experiment and observation, it is known as the empirical research. So empirical research, it is the research that is based on observation and measurement of phenomena as directly experienced by the researcher. Question number 21. 9 years old children are taller than 7 years old ones. It is an example of 9 ವರ್ಷ ವಯಸ್ಸಿನ ಮಕ್ಕಳು 7 ವರ್ಷ ವಯಸ್ಸಿನ ಮಕ್ಕಳಿಗಿಂತ ಎತ್ತರವಾಗಿದ್ದಾರೆ. ಇದು ಒಂದು ಉದಾಹರಣೆಯಾಗಿದೆ. ವರ್ಟಿಕಲ್ ಸ್ಟಡೀಸ್, ಕ್ರಾಸ್ ಸೆಕ್ಷನಲ್ ಸ್ಟಡೀಸ್, ಕೇಸ್ ಸ್ಟಡೀಸ್, ಎಕ್ಸ್ಪಿರಿಮೆಂಟಲ್ ಸ್ಟಡೀಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕ್ರಾಸ್ ಸೆಕ್ಷನಲ್ ಸ್ಟಡೀಸ್. In cross-sectional studies, population of various ages, sex or religions is taken and their attributes are collected. Question number 22. All causes non-sampling errors except faulty tools of measurement, inadequate sample, non-response, defect in data collection. ಯಾವುದನ್ನು ಹೊರತುಪಡಿಸಿ ಎಲ್ಲ ಮಾದರಿಯ ದೋಷಗಳನ್ನು ಉಂಟು ಮಾಡ್ತಾ ಇದೆ? ಮಾಪನದ ದೋಷಯುಕ್ತ ಉಪಕರಣಗಳು, ಅಸಮರ್ಪಕ ಮಾದರಿ, ಪ್ರತಿಕ್ರಿಯೆ ಇಲ್ಲ, ಡೇಟಾ ಸಂಗ್ರಹಣೆಯಲ್ಲಿ ದೋಷ. The right answer is inadequate sample causes non-sampling errors. ಅಸಮರ್ಪಕ ಮಾದರಿ ಏನು ಮಾಡ್ತಾ ಇದೆ? ಈ ಒಂದು ದತ್ತಾಂಶಗಳ ಸಂಗ್ರಹಣೆಯಲ್ಲಿ ದೋಷವನ್ನು ಉಂಟು ಮಾಡ್ತಾ ಇದೆ. Question number 23. If you are doing experiment on a large group of sample, which method of controlling will you adopt? Matching, randomization, elimination and matching both, elimination. ನೀವು ಮಾದರಿಯ ದೊಡ್ಡ ಗುಂಪಿನ ಮೇಲೆ ಪ್ರಯೋಗ ಮಾಡ್ತಾ ಇದ್ದರೆ ನೀವು ಯಾವ ನಿಯಂತ್ರಣ ವಿಧಾನವನ್ನು ಅಳವಡಿಸ್ಕೊಳ್ತೀರಿ? ಹೊಂದಾಣಿಕೆ, ಯಾದೃಚ್ಛಿಕತೆ, ಎಲಿಮಿನೇಷನ್ ಮತ್ತು ಹೊಂದಾಣಿಕೆ ಎರಡೂ ನಿರ್ಮೂಲನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ರ್ಯಾಂಡಮೈಜೇಷನ್. ಯಾದೃಚ್ಛಿಕತೆ ಏನಾಗಿದೆ ಇಲ್ಲಿ? ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 24. ವ್ಯಾಲಿಡಿಟಿ ಆಫ್ ಎ ರಿಸರ್ಚ್ ಕ್ಯಾನ್ ಬಿ ಇಂಪ್ರೂವ್ಡ್ ಬೈ ಎಲಿಮಿನೇಟಿಂಗ್ ಎಕ್ಸ್ಟ್ರಾನಿಯಸ್ ಫ್ಯಾಕ್ಟರ್ಸ್, ಟೇಕಿಂಗ್ ದ ಟ್ರೂ ರಿಪ್ರೆಸೆಂಟೇಟಿವ್ ಸ್ಯಾಂಪಲ್ ಆಫ್ ದ ಪಾಪ್ಯುಲೇಷನ್, ಬೋತ್ ಆಫ್ ದ ಅಬೋವ್ ಮೆಜರ್ಸ್, ನನ್ ಆಫ್ ದೀಸ್. ಸಂಶೋಧನೆಯ ಸಿಂಧುತ್ವವನ್ನು ಯಾವುದರಿಂದ ಸುಧಾರಿಸಬಹುದು?
ಬಾಹ್ಯ ಅಂಶಗಳನ್ನು ತೆಗೆದುಹಾಕುವುದರ ಮೂಲಕ, ಜನಸಂಖ್ಯೆಯ ನಿಜವಾದ ಪ್ರತಿನಿಧಿ ಮಾದರಿಯನ್ನು ತೆಗೆದುಕೊಳ್ಳುವ ಮೂಲಕ, ಮೇಲಿನ ಎರಡು ಇವುಗಳಲ್ಲಿ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬೋತ್ ಆಫ್ ದ ಅಬೌವ್ ಮೆಜರ್ಸ್. ಬೈ ಎಲಿಮಿನೇಟಿಂಗ್ ಎಕ್ಸ್ಟ್ರಾನಿಯಸ್ ಫ್ಯಾಕ್ಟರ್ಸ್ and also taking true representative sample, we can improve the validity of the research. ಬಾಹ್ಯ ಅಂಶಗಳನ್ನು ತೆಗೆಯುವುದರ ಮೂಲಕ ಮತ್ತು ನಿಜವಾದ ಜನಸಂಖ್ಯೆ ನಿಜವಾದ ಮಾದರಿಯನ್ನು ತೆಗೆದುಕೊಳ್ಳುವ ಮೂಲಕ ಸಂಶೋಧನೆಯ ಸಿಂಧುತ್ವವನ್ನು ಸುಧಾರಣೆ ಮಾಡಬಹುದು. Question number 25. An important practical issue to consider while designing a research project is: option A, an interesting theoretical perspective. Option B, add to knowledge of researcher only. Option C, availability of time and other resources. Option D, none of the above. ಸಂಶೋಧನಾ ಯೋಜನೆಯನ್ನು ವಿನ್ಯಾಸಗೊಳಿಸುವಾಗ ಪರಿಗಣಿಸಬೇಕಾದ ಪ್ರಮುಖ ಪ್ರಾಯೋಗಿಕ ಸಮಸ್ಯೆ. ಆಪ್ಷನ್ ಎ, ಆಸಕ್ತಿದಾಯಕ ಸೈದ್ಧಾಂತಿಕ ದೃಷ್ಟಿಕೋನ. ಆಪ್ಷನ್ ಬಿ, ಸಂಶೋಧಕರ ಜ್ಞಾನಕ್ಕೆ ಮಾತ್ರ ಸೇರಿಸಿ. ಆಪ್ಷನ್ ಸಿ, ಸಮಯ ಮತ್ತು ಇತರ ಸಂಪನ್ಮೂಲಗಳ ಲಭ್ಯತೆ. ಆಪ್ಷನ್ ಡಿ, ಮೇಲಿನ ಯಾವುದೂ ಅಲ್ಲ. Yes, here the right answer for this question is option C, availability of time and other resources. ಸಮಯ ಮತ್ತು ಇತರ ಸಂಪನ್ಮೂಲಗಳ ಲಭ್ಯತೆ. Yes, I wish all the best to all. Thank you.